ನನ್ನ ಹೆಸರು ದಿವ್ಯಾ ಅಂತೇಳಿ, ದಿವ್ಯಾ ಪಿಂಟು. ನಾನು ಮಂಗಳೂರಿಂದ ಬಂದಿದ್ದೇನೆ. ಮಂಗಳೂರು ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ? ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಮಂಗಳೂರಿಂದ ಬಂದಿದ್ದೇನೆ. ಖಂಡಿತವಾಗ್ಲೂ ಇಲ್ಲಿ ನಾನು ನಿಂತಿರುವುದು ನನ್ನ ಬಲದಿಂದ ಅಲ್ಲ, ಆತನ ಕೃಪೆ ಮಾತ್ರವೇ ಆಗಿದೆ, ಆತನ ಬಲ ಮಾತ್ರವೇ ಆಗಿದೆ. ಆತನು ಕೊಟ್ಟಂಥ ಆ ಒಂದು ರಕ್ಷಣೆಯ ಮುಖಾಂತರ ಮಾತ್ರವೇ ನಾನಿಲ್ಲಿ ನಿಂತಿದ್ದೇನೆ. ಖಂಡಿತವಾಗ್ಲೂ ಆತನಿಗೆ ಸ್ತೋತ್ರವಾಗಲಿ, ಯೇಸು ನಾಮಕ್ಕೆ ಮಹಿಮೆ ಆಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ನಾನು ಮಂಗಳೂರಲ್ಲಿ ನಿಜವಾಗ್ಲೂ ನನ್ನ ಕುಟುಂಬದೊಂದಿಗೆ ವಾಸವಾಗಿದ್ದೇನೆ. ನನ್ನ ಪತಿ ಮತ್ತು 2 ಮಕ್ಕಳು ನನಗಿದ್ದಾರೆ. ಒಂದು ಪುಟ್ಟ ಕುಟುಂಬ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ನನಗೆ. ನಾನು ನಿಜವಾಗ್ಲೂ ಹಿಂದೆ ಹೇಗಾಗಿದ್ದೆ ಅಂದರೆ, ವಚನದ ಮುಖಾಂತರ ನಾನು ಹೇಳುವುದಾದರೆ, 1 ಕೊರಿಂಥಿ 15ನೇ ಅಧ್ಯಾಯ 19ನೇ ವಾಕ್ಯ ನೀವು ನಿನ್ನೆ ಆಲಿಸಿದ್ರಿ. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ, ನಿರೀಕ್ಷೆ ಕೇವಲ ಈ ಬದುಕಿಗೆ ಸೀಮಿತವಾಗಿದ್ದರೆ ಬೇರೆ ಯಾರೂ ಇಲ್ಲ. ಆದರೆ ಈ ವಚನ ನನಗೆ ಗೊತ್ತಿರಲಿಲ್ಲ. ನಾನು ಹೇಗೆ ನಿರ್ಭಾಗ್ಯಳಾಗಿದ್ದೆ ಅಂದರೆ, ಒಂದು ಕ್ರೈಸ್ತ ಕುಟುಂಬದಲ್ಲೇ ನನ್ನ ಜನನ, ಯೇಸು ಎಂಬ ನಾಮ ನನಗೆ ಗೊತ್ತಿತ್ತು. ಆದರೆ ಯೇಸು ಯಾರು ಎಂದು ನನಗೆ ಗೊತ್ತಿರಲಿಲ್ಲ. ಯೇಸು ಯಾಕೆ ಈ ಧರೆಗೆ ಬಂದಿದ್ರು ಅದು ಗೊತ್ತಿರಲಿಲ್ಲ. ಯೇಸು ನನಗಾಗಿ ಏನು ಮಾಡಿದ್ದಾರೆ ಅದು ನನಗೆ ಗೊತ್ತಿರಲಿಲ್ಲ. ಮತ್ತು ನಾನು ಯಾಕೆ ಜೀವಿಸಬೇಕು ಈ ಲೋಕದಲ್ಲಿ ಅದು ನನಗೆ ಗೊತ್ತಿರಲಿಲ್ಲ. ಅಂದರೆ ಬರೀ ಲೋಕದಲ್ಲಿ ಯೇಸು ನಾಮವನ್ನು ಹಿಡಿದು ಯೇಸು ನಾಮಕ್ಕೆ ಅಪಮಾನ ತರುವಂಥ, ಅವಮಾನ ಪಡಿಸುವಂಥ ಜೀವನ ನನ್ನದಾಗಿತ್ತು. ಒಂದು ನಿರ್ಭಾಗ್ಯ ಜೀವನ ನನ್ನದು ಮಾತ್ರ ಅಲ್ಲ, ನನ್ನ ಕುಟುಂಬದ್ದು ಕೂಡ ಆಗಿತ್ತು. ಯಾಕಂದರೆ ಒಂದು ಕ್ರೈಸ್ತ ಕುಟುಂಬ ಎಂದು ನಾವು ಕಾಣಲ್ಪಡ್ತಾ ಇದ್ವಿ. ಆದರೆ ಕ್ರಿಸ್ತನು ನಮ್ಮ ಕುಟುಂಬದಲ್ಲಿ ಇರಲಿಲ್ಲ, ಮೊದಲು ನನ್ನ ಜೀವಿತದಲ್ಲಿ ಇರಲಿಲ್ಲ. ಯಾಕಂದರೆ ಕೇವಲ ಒಂದು ಸಂಪ್ರದಾಯದ ಜೀವನ ನನ್ನದಾಗಿತ್ತು. ಒಂದು ಸಾಂಪ್ರದಾಯಿಕವಾಗಿ ಒಂದು ಸಂಡೇ ಚರ್ಚಿಗೆ ಹೋಗಬೇಕು, ಅದು 1 ಗಂಟೆ ಮಾತ್ರ. ಅಲ್ಲೂ ಕೂತು ಕೂಡ ನನ್ನ ಮನಸ್ಸಿನಲ್ಲಿ ಓಡ್ತಾ ಇದ್ದದ್ದು ಕೇವಲ ಲೋಕದ ಚಿಂತೆ ಪೇಚಾಟಗಳು ಮಾತ್ರ. ಮನೆಯ ಕೆಲಸಗಳು, ಮಕ್ಕಳ ಕುರಿತಾದ ವಿಷಯ, ಗಂಡನ ಕುರಿತಾದ ವಿಷಯ, ಇಂದು ಏನು ಅಡುಗೆ ಮಾಡೋದು ಅದು ಮಾತ್ರ ನನ್ನ ಮನಸ್ಸಲ್ಲಿ ಓಡ್ತಾ ಇತ್ತು. ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೆ. ಸಾಂಪ್ರದಾಯಿಕವಾಗಿ ಹೋಗಿ ಬರ್ತಾ ಇದ್ದೆ. ಉಳಿದ ದಿನಗಳೆಲ್ಲವೂ ಕೂಡ ನನ್ನ ಇಚ್ಛೆ ಅಂತೆ. ಪ್ರತಿದಿನವೂ ಕೂಡ ನನ್ನ ಇಚ್ಛೆ, ನನ್ನ ಇಷ್ಟ, ನನಗೇನು ಬೇಕೋ ಅದನ್ನು ನಾನು ಮಾಡ್ತೇನೆ. ಯಾಕಂದರೆ ನಮ್ಮ ಒಂದು ಗುರಿ ಉದ್ದೇಶ ಏನಾಗಿತ್ತಂದರೆ, ನನ್ನ ಕುಟುಂಬದ ಗುರಿ ಉದ್ದೇಶ ಏನಾಗಿತ್ತಂದರೆ, ಈ ಲೋಕದಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ನನ್ನ ಮಕ್ಕಳಿಗೆ. ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಟ್ಟಾದ ನಂತರ ನಾವು ಕೂಡ ಒಂದು ಫಾರಿನಲ್ಲಿ ಸೆಟ್ಲ್ ಆಗಬೇಕು. ಒಂದು ಒಳ್ಳೆ ಬಂಗ್ಲೆ, ಗಾಡಿ ಎಲ್ಲ ಇದೆ. ಆದರೂ ಅದು ಸಾಕಾಗೋದಿಲ್ಲ, ಇನ್ನೂ ಬೇಕು, ಇನ್ನೂ ಎಲ್ಲೋ ಹೋಗಿ ಸೆಟ್ಲ್ ಆಗಬೇಕು. ಯಾಕಂದರೆ ಈ ಲೋಕದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಮಾನ ನನಗೆ ಬೇಕು. ಎಲ್ಲರೂ ಕೂಡ ನನ್ನನ್ನು ಗುರುತಿಸಬೇಕು, ಎಲ್ಲರೂ ಕೂಡ ನನ್ನನ್ನು ಹೊಗಳಬೇಕು, ನನ್ನ ಒಂದು ಸೌಂದರ್ಯವನ್ನು ಹೊಗಳಬೇಕು, ನನ್ನ ಕುಟುಂಬದ ಬಗ್ಗೆ ಎಲ್ಲರೂ ಮಾತಾಡಬೇಕು, ನನ್ನ ಮಕ್ಕಳ ಬಗ್ಗೆ ಮಾತಾಡಬೇಕು, ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಟ್ಟು ಒಳ್ಳೆ ಒಂದು ಕ್ರೀಡಾಪಟುವಾಗಿ ನನ್ನ ಮಗನನ್ನು ಮಾರ್ಪಡಿಸಬೇಕು. ಅದಕ್ಕಾಗಿ ನನ್ನ ಒಂದು ಹೋರಾಟವಾಗಿತ್ತು. ಇದೇ ಒಂದು ಗುರಿ ನನಗಿತ್ತು, ಇದೇ ಒಂದು ಉದ್ದೇಶ ನನ್ನದಾಗಿತ್ತು, ಇದೇ ಒಂದು ನಿರೀಕ್ಷೆಯಲ್ಲಿ ನಾನು ಜೀವಿಸ್ತಾ ಇದ್ದೆ. ಐಷಾರಾಮದ ಒಂದು ಜೀವನ ನಂದಾಗಿತ್ತು. ಈ ಲೋಕದಲ್ಲಿ ನಿಜವಾಗ್ಲೂ ನಾವು ಹುಡುಕೋದು ಅದನ್ನೇ ಅಲ್ವಾ? ಈ ಲೋಕ ಕಲಿಸಿಕೊಡೋದು ಅದನ್ನೇ ಅಲ್ವಾ? ನಿಜವಾಗ್ಲೂ ನನಗೆ ಕಲಿಸಿಕೊಟ್ಟದ್ದು ಈ ಲೋಕವಾಗಿತ್ತು. ಅಂದರೆ ಈ ಲೋಕವನ್ನು, ಲೋಕದ ವ್ಯಕ್ತಿಗಳನ್ನು, ಲೋಕದ ಜನರನ್ನು ನೋಡಿ ಕಲ್ತದ್ದು ಅದನ್ನೇ ನಾನು. ಅದೇ ನಾನು ಮಾಡಬೇಕು, ಅದೇ ನಾನು ಆಗಬೇಕು ಅಂತೇಳಿ ನನ್ನ ಪ್ರಯತ್ನ, ಸತತ ಪ್ರಯತ್ನ. ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 11 ಗಂಟೆ ತನಕ ನಾನು ತುಂಬ ಬ್ಯುಸಿ. ಯಾವ ರೀತಿ ಅಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರ್ಬೋದು, ಅವರಿಗೆ ಅಡುಗೆ ಮಾಡಿ ಕೊಡೋದಿರ್ಬೋದು, ಯೂಟ್ಯೂಬಲ್ಲಿರ್ಬೋದು. ಮಕ್ಕಳು ಶಾಲೆಗೆ ಹೋದ ನಂತರ
ಆ ಒಂದು ಕೆಲಸ ಮುಗ್ದ ನಂತರ ಏನು ಮಾಡೋದು, ಯೂಟ್ಯೂಬ್ ನೋಡೋದು. ಯೂಟ್ಯೂಬ್ ನೋಡಿ ಏನು ಮಾಡೋದಂದರೆ ಒಳ್ಳೆ ಒಳ್ಳೆ ತಿನಿಸುಗಳನ್ನು ಮಾಡೋದು, ಒಳ್ಳೆ ಅಡುಗೆ ಮಾಡಬೇಕಲ್ವಾ, ಎಲ್ಲರನ್ನು ಮೆಚ್ಚಿಸ್ಬೇಕಲ್ವಾ ಅಲ್ವಾ. ಆ ರೀತಿಯಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡಿ ಆದ ನಂತರ ಸೀರಿಯಲ್ಸ್ಗಳು, ಎಷ್ಟೋ ಸೀರಿಯಲ್ಸ್ ಇತ್ತಲ್ವಾ, ಅದನ್ನು ಮಿಸ್ ಮಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ಅದೆಲ್ಲವನ್ನು ನಾನು ನೋಡ್ತಾ ಇದ್ದೆ. ನೋಡಿ ಆದ ನಂತರ ಕ್ರೈಮ್ ಪೆಟ್ರೋಲ್, ನಿಮ್ಗೆ ಗೊತ್ತಿದೆಯಾ? ಅದು ಕೂಡ ನಾನು ನೋಡ್ತಾ ಇದ್ದೆ. ಯಾರ ಮನೆಯಲ್ಲಿ ಏನಾಯಿತು ಅದು ನನಗೆ ಗೊತ್ತಾಗಬೇಕಲ್ವಾ. ನನ್ನ ಮನೆಯಲ್ಲೂ ಕೂಡ ಅದಾದರೆ ಅದನ್ನು ನಾನು ಊಹಿಸಿ ಅದನ್ನು ಧ್ಯಾನಿಸ್ತಾ ಇದ್ದೆ. ಅದೇ ನನ್ನ ಕೆಲಸ ಆಗಿತ್ತು. ಧ್ಯಾನದ ವಿಷಯ ಅದು ಮಾತ್ರವೇ ಆಗಿತ್ತು. ಮಾತ್ರವಲ್ಲ, ನಮಗೆ ವೀಕೆಂಡ್ಸ್ ಅಂದರೆ ಶನಿವಾರ ಭಾನುವಾರ ಎಲ್ಲ ಬರುವಾಗ ನಮಗೆ ರಜೆ ಅಲ್ವಾ, ಆ ಟೈಮಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ನಾವು ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಎಲ್ಲಿ ಒಳ್ಳೆ ಪ್ಲೇಸ್ ಇದೆ, ಒಳ್ಳೆ ರೀತಿಯ ಫಿಲ್ಮ್ ಎಲ್ಲಿ ಬಂದಿದೆ, ಒಳ್ಳೆ ರೀತಿಯ ಮಾಲ್, ನಮ್ಮಲ್ಲೆಲ್ಲ ಮಾಲ್ಸ್ಗಳಿವೆ ಆಯಿತಾ, ತುಂಬ ದೊಡ್ಡ ಒಂದು ಮಾಲ್ಸ್, ಎಲ್ಲಿ ತಿನ್ನೋದು, ಎಲ್ಲಿ ಕುಡಿಯೋದು, ಎಲ್ಲಿ ಮಜಾ ಮಾಡೋದು. ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೇ, ನಮ್ಮ ಮನೆ ಒಳಗಡೆ ಕೂಡ ಎಣ್ಣೆ ಪಾರ್ಟಿ ನಡೀತಾ ಇತ್ತು. ಎಷ್ಟೋ ಜನರು ಬರ್ತಾಯಿದ್ರು, ಎಷ್ಟೋ ಒಂದು ಫ್ರೆಂಡ್ ಸರ್ಕಲ್ ನಮಗಿದ್ರು. ನಮಗೊಂದು ಹೆಮ್ಮೆಯ ವಿಷಯ ಅದಾಗಿತ್ತು. ಆದರೆ ನಿಜವಾಗ್ಲೂ ಅದು ಈಗ ಗೊತ್ತಾಗ್ತಾ ಇದೆ ಅದು ಏನಾಗಿತ್ತು ಅಂಥೇಳಿ. ಕ್ರಿಸ್ತನು ನಮ್ಮ ಮನೆಯ ಒಳಗೆ ಇರಲಿಲ್ಲ, ನಮ್ಮ ಕುಟುಂಬದಲ್ಲಿ ಇರಲಿಲ್ಲ. ಅಸಮಾಧಾನ ತುಂಬಿತ್ತು. ನಮ್ಮ ಮನೆಯ ಹೆಸರು ಏನಾಗಿತ್ತಂದರೆ ಸಮಾಧಾನದ ನಿವಾಸ, ಪೀಸ್ ಡೇಲ್ ಅಂತೇಳಿ, ಇಂಗ್ಲೀಷಲ್ಲಿ ಪೀಸ್ ಡೇಲ್, ಆದರೆ ಸಮಾಧಾನದ ನಿವಾಸ ಅಂತೇಳಿ. ಆದರೆ ಮನೆ ಒಳಗೆ ಬಂದು ನೋಡಿದರೆ ನಿಜವಾಗ್ಲೂ ಸಮಾಧಾನನೇ ಇರಲಿಲ್ಲ. ಒಂದು ನಾಟಕದ ಜೀವನ ಇತ್ತು. ಒಂದು ಮಾಸಿಗೆ ಹೋಗುವಾಗ ಇರ್ಬೋದು, ಸಂಡೇ ಚರ್ಚಿಗೆ ಹೋಗುವಾಗ ಇರ್ಬೋದು, ಅಲ್ಲೊಂದು ನಾಟಕೀಯವಾಗಿ ಒಂದು ಕವರಪ್ ಮಾಡಿ ನಾವು ಹೋಗ್ತಾ ಇದ್ವಿ. ಒಳ್ಳೆ ಕುಟುಂಬ, ಸಮಾಧಾನದ ಕುಟುಂಬ. ನಮ್ಮ ಕುಟುಂಬವನ್ನು ನೋಡಿ ಎಷ್ಟೋ ಜನರು ಹೇಳಿದವರಿದ್ದಾರೆ, ಇಂಥ ಕುಟುಂಬ, ಅಯ್ಯೋ ಎಷ್ಟು ಒಳ್ಳೆ ಕುಟುಂಬ, ನಮಗೆ ಮಾತ್ರ ಗೊತ್ತು ಎಷ್ಟು ನಾವು ನಾಟಕ ಮಾಡ್ತಾ ಇದ್ವಿ ಅಂದರೆ. ಯಾಕಂದರೆ ಮನೆ ಒಳಗೆ ಆಗುವಂಥ ಪರಿಸ್ಥಿತಿ ಯಾರಿಗೂ ಗೊತ್ತಾಗೋದಿಲ್ಲ. ಮನೆ ಒಳಗೆ ಎಷ್ಟು ಜಗಳ ಆಗ್ತಾ ಇದೆ, ಎಷ್ಟು ಒಂದು ಕಲಹಗಳಿದೆ, ಎಷ್ಟೊಂದು ಹೋರಾಟಗಳಿವೆ, ಯಾವುದೆಲ್ಲ ಮಾತುಕತೆಗಳು ನಡೀತಾ ಇದೆ, ನಮಗೆ ಮಾತ್ರ ಗೊತ್ತಿತ್ತು. ಹೀಗಿರುವಾಗ ನಿಜವಾಗ್ಲೂ ನಾನು ಯೇಸುವನ್ನು ಹುಡುಕ್ಲಿಲ್ಲ. ಆದರೆ ಯೇಸು ಎಂಬ ಒಂದು ದೇವರಿದ್ದಾರೆ ಗೊತ್ತು. ಆ ಯೇಸುವನ್ನು ಆ ಒಂದು ಅಂದರೆ ಯೇಸು ನಾಮ ಗೊತ್ತಿತ್ತು. ಯೇಸು ನಾಮ ಯಾರಾಗಿದ್ದಾರೆ ಗೊತ್ತಿಲ್ಲ. ಆದರೆ ಕೇವಲ ಒಂದು ಸಾಂಪ್ರದಾಯಿಕವಾಗಿ ಶಿಲುಬೆ ಯಾತನೆ ಇರ್ಬೋದು, ಆ ಲೆಂಟ್ ಸೀಸನಲ್ಲಿ ಹೋಗೋದಿರ್ಬೋದು, ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದಿರ್ಬೋದು. ಕ್ರಿಸ್ಮಸ್ಸಿಗೆ ನಾನು ಕೊಟ್ಟ ಒಂದು ಉದಾಹರಣೆ ಯಾರೂ ಕೊಟ್ಟಿರಲಿಕ್ಕಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಕೊಂಕಣೀಸಲ್ಲಿ ನಾನು ಕೊಂಕಣಿ ಆಯಿತಾ, ಅಲ್ಲಿ ಯಾವ ಥರ ಅಂದರೆ ಕ್ರಿಸ್ಮಸ್ ಅಂದರೆ ಅನ್ಯ ಜನರನ್ನು ಕರೆಯೋದು, ಒಳ್ಳೆ ಎಣ್ಣೆ ಕೊಡಿಸೋದು, ಒಳ್ಳೆ ಹಂದಿ ಮಾಂಸ ಬೇಯಿಸಿ ಅವರಿಗೆ ತಿನ್ನಿಸೋದು, ಅದೊಂದು ಕ್ರಿಸ್ಮಸ್ ಆಗಿತ್ತು ನಮ್ಮದು. ಕ್ರಿಸ್ಮಸ್ ಒಂದು ಗೋದ್ಲಿ ಕಟ್ತಾ ಇದ್ವಿ ನಾವು, ಮತ್ತು ಇದು ಕ್ರಿಸ್ಮಸ್. ಎಲ್ಲರೂ ಕೇಳ್ತಾ ಇದ್ರು, ಇವತ್ತು ಕ್ರಿಸ್ಮಸ್ ಇಲ್ವಾ, ಕ್ರಿಸ್ಮಸ್ಸಿಗೆ ಏನು ಮಾಡೋದಿಲ್ವಾ? ಆ ರೀತಿಯಲ್ಲಿ ನಾನೊಂದು ಅಸಹ್ಯವಾದ ಜೀವನ ನಂದಾಗಿತ್ತು. ಇದು ನನಗೆ ಹೇಳಲಿಕ್ಕೆ ಬೇಡ, ಆದರೂ ಕೂಡ ಆ ಅಸಹ್ಯ ಜೀವನವನ್ನು ನಾನು ಜೀವಿಸಿ ಬಂದಿದ್ದೇನೆ. ಈ ರೀತಿಯಲ್ಲಿ ಏನಾಯ್ತಂದರೆ ನನ್ನ ಕುಟುಂಬದಲ್ಲಿ ಒಂದು ಕಷ್ಟಗಳು ಪ್ರಾರಂಭ ಆಯಿತು. ಕಷ್ಟಗಳು ಯಾವ ರೀತಿಯಲ್ಲಿ ಅಂದರೆ, ನನ್ನ ಮಗನಿಗೆ ಹುಷಾರು ತಪ್ಪಿ ಹೋಯಿತು. ಯಾವ ರೀತಿಯಲ್ಲಿ ಅಂದರೆ, ಎಲ್ಲ ಕಡೆ ನಾವು ತೋರಿಸಿದ್ವಿ, ಎಲ್ಲ ಕಡೆ ಹೋದ್ವಿ, ಏನು ಮಾಡಿದರೂ ಕೂಡ ಗುಣಪಡಿಸಲು ಆಗದಂಥ ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇರ್ಬೋದು, ಎಷ್ಟೋ ಆಪ್ರೇಷನ್ಗಳಾಗಿವೆ. ಎಷ್ಟು ಕಷ್ಟ ಅಂದರೆ, ಈ ಒಂದು ಏನಂದರೆ ಈಗ ಎಂಟರ್ಟೈನ್ಮೆಂಟ್ ಕಷ್ಟ ಬರುವಾಗ ಏನಾಯ್ತಂದರೆ ಎಂಟರ್ಟೈನ್ಮೆಂಟ್ ಸ್ವಲ್ಪ ಸ್ಟಾಪ್ ಆಯಿತು. ಮತ್ತೇನಾಯ್ತಂದರೆ ಪುಣ್ಯಕ್ಷೇತ್ರಗಳನ್ನು ಹುಡುಕಿ ಹೋದೆ. ಅಲ್ಲಿ ಸಿಗ್ಬೋದು ಪರಿಹಾರ, ಇಲ್ಲಿ ಸಿಗ್ಬೋದು ಪರಿಹಾರ, ಹುಡುಕಿಕೊಂಡು ಹೋದ್ವಿ ನಾವು. ಈಗ ಶನಿವಾರ ಭಾನುವಾರ ಬರುವಾಗ ಒಂದೊಂದು ಪುಣ್ಯಕ್ಷೇತ್ರ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾರು ನಮಗೆ ಪರಿಹಾರ ಕೊಡ್ತಾರೆ, ಎಲ್ಲಿ ನಮಗೆ ಪರಿಹಾರ ಸಿಗುತ್ತೆ, ಎಲ್ಲಿ ನನ್ನ ಮಗ ಗುಣ ಆಗ್ತಾನೆ. ಯಾಕಂದರೆ ಪ್ರತಿಯೊಂದು ವಾರ ಕೂಡ ನಾವು ಹಾಸ್ಪಿಟ್ಲಲ್ಲಿ ಇರ್ತಾ ಇದ್ವಿ. ಏನೆಲ್ಲ ನಾವು ಸಂಪಾದನೆ ಮಾಡ್ತಾ ಇದ್ವಿಯೋ ಅದೆಲ್ಲ ಕೂಡ ಆ ಒಂದು ಹಾಸ್ಪಿಟ್ಲಿಗೆ ಕೊಡ್ತಾ ಇದ್ವಿ. ಮಾತ್ರ ಅಲ್ಲ, ಆ ನರಳಾಟ ನಮಗೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಮತ್ತು ನನ್ನ ಗಂಡನಿಗೆ. ಅದಕ್ಕಾಗಿ ನಾವು ಜಗಳ ಆಡ್ತಾ ಇದ್ವಿ ಇಬ್ಬರು ಕೂಡ. ಯಾಕಂದರೆ ನಿನ್ನಿಂದ ಇದು ಬಂದಿದೆ, ನನ್ನಿಂದ ಇದು ಬಂದಿದೆ ಅಂತೇಳಿ ನಾವಿಬ್ಬರು ಕೂಡ ಜಗಳ ಆಡ್ತಾ ಇದ್ವಿ. ನನ್ನ ಒಂದು ಸ್ವರ ಯಾವ ಥರ ಆಗಿತ್ತಂದರೆ, ನಾನು ಕಿರ್ಚಾಡಿದರೆ ಮನೆಯಲ್ಲಿ ಅವ್ರು ಹೇಳ್ತಾ ಇದ್ರು, ನಾನಂತೂ ಮನೆಗೆ ಬರೋದಿಲ್ಲ, ಇನ್ನು ನಾನು ಮನೆಗೆ ಬರೋದಿಲ್ಲ. ಆ ರೀತಿಯಲ್ಲಿ ನಾನು ಕಿರ್ಚಾಡ್ತಾ ಇದ್ದೆ. ನನ್ನ ಕೂಗು ಅಷ್ಟಿತ್ತು. ಯಾಕಂದರೆ ನನ್ನ ಒಳಗಡೆ ಇರುವ ಆ ಬೇಸರ, ದುಃಖ, ನೋವು ಯಾರಿಗೂ ಕೂಡ ತೆಗಿಲಿಕ್ಕಾಗಲಿಲ್ಲ.
ಹಾಗಾಗಿ ಅದನ್ನು ಹುಡುಕೊಂಡು ಹೋದ್ವಿ, ನಾವು ಎಲ್ಲ ಕಡೆ ಹುಡುಕಿಕೊಂಡು ಹೋದ್ವಿ. ಅದಾದ ನಂತರ ಕೆಲವರು ಹೇಳಿದರು ಪ್ರೇಯರಿಗೆ ಹೋಗಿ ಅಂತೇಳಿ. ಪ್ರೇಯರಿಗೆ ಹೋದ್ವಿ. ಪ್ರೇಯರಿಗೆ ಹೋಗುವಾಗ ಏನಾಯ್ತಂದರೆ ಬ್ರದರ್ಸ್ಗಳ ಹಿಂದೆ ನಾನು ಹೋಗ್ತಾ ಇದ್ದೆ. ಯಾಕಂದರೆ ಒಂದು ಸಲ ನನ್ನ ಮನೆಗೆ ಬಂದು ಅವರೇನಾದರೂ ಪರಿಹಾರ ಕೊಡಲಿ, ಅವ್ರು ನನಗೆ ಪರಿಹಾರ ಕೊಡ್ತಾರೆ, ಈ ಒಂದು ಬಂಧನದಿಂದ ನನಗೆ ಬಿಡುಗಡೆ ಕೊಡ್ತಾರೆ, ಈ ಒಂದು ಬಂಧನದಿಂದ ನನ್ನನ್ನು ಬಿಡಿಸ್ತಾರೆ ಎಂಬ ಒಂದು ಮನವರಿಕೆ ನನಗಾಗಿತ್ತು. ಆದ ಕಾರಣ ಅನೇಕ ಬ್ರದರ್ಸ್ಗಳನ್ನು ನಾನು ಹುಡುಕಿಕೊಂಡು ಹೋದೆ, ಅವರನ್ನು ಕರೆದೆ. ಮನೆಗೆ ಬಂದ ಪ್ರತಿಯೊಬ್ಬರು ಹೇಳಿದ್ದು ಒಂದೊಂದು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದರೆ, ಸೈತಾನ ಇದ್ದಾನೆ, ಇಲ್ಲಿ ಮಾಟಮಂಟನ ಮಾಡಿದ್ದಾರೆ, ಇಲ್ಲಿ ಏನೋ ಆಗಿದೆ, ಇಲ್ಲಿ ಯಾರೋ ಸತ್ತಿದ್ದಾರೆ, ಇಲ್ಲಿ ಯಾರನ್ನೋ ಉತ್ತಿಟ್ಟಿದ್ದಾರೆ. ಇದೆಲ್ಲ ಕೇಳಿಸ್ಕೊಳ್ಳುವಾಗ ಹೇಗಾಗುತ್ತೆ ನಮಗೆ? ಭಯ ಅಲ್ವಾ? ನನ್ನಲ್ಲಿ ಭಯ ತುಂಬಿಕೊಂಡಿತು. ಎಷ್ಟು ತುಂಬಿಕೊಳ್ಳಿತ್ತಂದರೆ ಅವ್ರು ಏನು ಹೇಳ್ತಾರೋ ಅದೇ ನನಗೆ ಸತ್ಯ ಆಗಿತ್ತು. ಆ ಬ್ರದರ್ಸ್ಗಳು ಬಂದು ಏನೆಲ್ಲ ಹೇಳ್ತಾರೋ, ಕೆಲವ್ರು ಹೇಳ್ತಾ ಇದ್ರು ಉಪ್ಪು ಹಾಕು ಅಂತೇಳಿ ಹೇಳ್ತಾ ಇದ್ರು, ಅದನ್ನು ಹಾಕ್ತಾ ಇದ್ದೆ. ಕೆಲವ್ರು ಹೇಳ್ತಾ ಇದ್ರು ಧೂಪ ಹಾಕು ಅಂತೇಳಿ, ನಾನು ಮೇಲೆ ಹತ್ತಿ ಇಳಿದು ಪ್ರತಿದಿನ 5:15 ಪ್ರಾರಂಭ ಮಾಡಿದರೆ ರಾತ್ರಿ 10:00 ತನಕ ನಾನು ಧೂಪ ಹಾಕಿದ್ದುಂಟು. ಪ್ರತಿದಿನ ನಾನು ಎಷ್ಟು ಹೋರಾಟ ಮಾಡ್ತಾ ಇದ್ದೆ ಅಂದರೆ, ನನ್ನ ಮಗ ಉಳಿಬೇಕು, ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಬರಬೇಕು ಅಂತೇಳಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಒಂದು ನೀರಿರ್ಬೋದು, ತೀರ್ಥ ಇರ್ಬೋದು, ಏನೆಲ್ಲ. ಕೆಲವು ಬ್ರದರ್ಗಳು 5:00 ನನಗೆ ಕಾಲ್ ಮಾಡ್ತಾಯಿದ್ರು, ಈಗೋ ಅಲ್ಲಿ ಮಾಟ ಮಂತ್ರ ಮಾಡ್ತಾ ಇದ್ದಾರೆ ಎಂಬ ಆ ಒಂದು ವಿಚಾರ ನನಗೆ ತಿಳಿಸ್ತಾ ಇರುವಾಗ ನಾನು ಯೋಚಿಸ್ತಾ ಇದ್ದೆ, ಅಯ್ಯೋ ಇದರಿಂದ ನಮಗೆ ಬಿಡುಗಡೆ ಇಲ್ವಾ, ಇದರಿಂದ ನಮ್ಮನ್ನು ಯಾರು ಕೂಡ ಪಾರು ಮಾಡುವುದಿಲ್ವಾ ಅಂತೇಳಿ ಆ ಒಂದು ವಿಚಾರ ನನ್ನ ಮನಸ್ಸೊಳಗೆ ಹೋಯಿತು. ಇದರಿಂದ ಬಿಡುಗಡೆ ಯಾವಾಗ? ಎಷ್ಟೋ ಹಣ ಖರ್ಚು ಮಾಡಿದೆ, ಎಷ್ಟೋ ರೀತಿಯಲ್ಲಿ ನಾನು ಅದನ್ನು ಕಳ್ಕೊಂಡೆ. ಯಾಕೆ ಗೊತ್ತಾ? ನಾನು ಈ ಒಂದು ಅಂದರೆ ಏನು ಹೇಳ್ತಾರೆ, ಕಳ್ಳ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳ ಹಿಂದೆ ನಾನು ಹೋದೆ. ಆದರೆ ಯಾವತ್ತೂ ಕೂಡ ಯೇಸುವಿನ ಹಿಂದೆ ನಾನು ಹೋಗಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಅರಿವಿರಲಿಲ್ಲ, ನನಗೆ ಜ್ಞಾನ ಇರಲಿಲ್ಲ, ಲೋಕದ ಜ್ಞಾನ ತುಂಬಿ ತುಳುಕ್ತಾ ಇತ್ತು. ಆದರೆ ಯೇಸುವಿನ ವಾಕ್ಯದ ಜ್ಞಾನ ನನಗಿರಲಿಲ್ಲ. ವಾಕ್ಯ ಇತ್ತು. ವಾಕ್ಯ ಎಲ್ಲಿತ್ತಂದರೆ ಆಲ್ಟರ್ ಮೇಲೆ ಇತ್ತು. ಆಲ್ಟರ್ ಗೊತ್ತಿದೆಯಾ? ದೇವ್ರ ಮನೆ ಅಂತೇಳಿ ಹೇಳ್ತಾರೆ. ಅದರ ಮೇಲೆ ಇಟ್ಟು ಕ್ಯಾಂಡಲ್ ಅಂಟಿಸಿ ಇಟ್ಟಿದ್ದೆ ನಾನು ಅಷ್ಟೇ. ಮನಸ್ಸು ಬರುವಾಗ, ಪ್ರಾರ್ಥನೆ ಹೇಳುವಾಗ ಒಂದು ತೆಗೆದು ಹೀಗೆ ನೋಡೋದು, ಓದೋದು, ಇಡೋದು ಅಷ್ಟೇ. ಆದರೆ ನಂಬಿಕೆ ಇರಲಿಲ್ಲ. ಅದು ಏನಾಗಿದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಅದು ಯಾರಾಗಿದ್ದಾರೆ ಅದು ನನಗೆ ಗೊತ್ತಿರಲಿಲ್ಲ. ಆದರೆ ನಿಜವಾಗ್ಲೂ ಹೇಳ್ತೇನೆ, ದೇವರಿಗೆ ಸ್ತೋತ್ರ ಹೇಳ್ತೇನೆ, ಹೀಗೆ ಇರುವಾಗ, ಈ ಪರಿಸ್ಥಿತಿಯಲ್ಲಿ ನಾವಿರುವಾಗ, ಒಂದು ಪಾಪದ ಜೀವನ ನಾನು ಜೀವಿಸ್ತಾ ಇದ್ದೇನೆ ಅಂತೇಳಿ ನನಗೆ ಗೊತ್ತಿಲ್ಲ. ಕ್ರಿಸ್ತ ಯೇಸುವನ್ನು ಕೇವಲ ನನ್ನ ಮಗ ಗುಣ ಆಗಬೇಕು, ನನ್ನ ಮನೆಗೆ ಆಶೀರ್ವಾದ ಬರಬೇಕು, ನನಗೆ ಎಲ್ಲ ಒಳ್ಳೆಯದಾಗಬೇಕು ಅಂತೇಳಿ ಕ್ರಿಸ್ತ ಯೇಸುವಿನ ನಾಮವನ್ನು ಹಿಡಿದು ನಾನು ಪ್ರಾರ್ಥಿಸ್ತಾ ಇದ್ದೆ. 10 ಗೋಳಾಡಿ ಪ್ರಾರ್ಥಿಸ್ತಾ ಇದ್ದೆ. ಆದರೆ ನನಗೆ ಗೊತ್ತಿಲ್ಲ, ನನ್ನಂಥ ನಿರ್ಭಾಗ್ಯಳು ಬೇರೆ ಯಾರೂ ಇಲ್ಲ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ನನಗೆ ಈ ಸಹೋದರರ ಮುಖಾಂತರ ನನಗೆ ವಾಕ್ಯ ಸಿಕ್ತು, ಆ ವಾಕ್ಯ ಯಾವುದಾಗಿತ್ತಂದರೆ, ನಿನ್ನ ದೇಹ ದೇವರ ಆಲಯವಾಗಿದೆ, ದೇವರ ಆತ್ಮರು ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಈ ಒಂದು ವಾಕ್ಯ ನಾನು ಕೇಳಿಸ್ಕೊಳ್ಳೇ ಇಲ್ಲ. ನನ್ನ ಮನೆಯಲ್ಲಿ ಬೈಬಲ್ ಇದ್ದರೂ ಕೂಡ ನಾನು ಯಾವತ್ತೂ ಕೂಡ ಈ ವಾಕ್ಯವನ್ನು ತೆರೆದು ನೋಡಲೇ ಇಲ್ಲ. ಯಾಕಂದರೆ ಪತ್ರಿಕೆಗಳಂದರೆ ನನಗೆ ಆಗೋದೇ ಇಲ್ಲ. ನಿಮ್ಗೆ ಗೊತ್ತಲ್ವಾ? ಸುವಾರ್ತೆ ಮಾತ್ರ ನಾವು ಓದೋದಲ್ವಾ, ಮತ್ತಾಯ, ಮಾರ್ಕ, ಲೂಕ, ಜಾನ. ಯಾಕೆ? ಅದರಲ್ಲಿ ಅದ್ಭುತ ಇದೆ, ಅದಕ್ಕೆ ನಾನು ಅದ್ಭುತ ಮಾತ್ರ ನೋಡ್ತಾ ಇದ್ದೆ. ಪತ್ರಿಕೆಗಳಂದರೆ ನನಗಾಗ್ತಾ ಇರಲಿಲ್ಲ, ನಿದ್ದೆ ಬರ್ತಾ ಇತ್ತು, ಬೇಡ ಅಂತೇಳಿ ಆಗ್ತಿತ್ತು. ಯಾಕೆ? ಇದು ಯಾರಿಗೆ ಬರೆದಿದ್ದಾರೋ, ಇದು ಏನು ಬರೆದಿದ್ದಾರೋ ನನಗೇನು ಅರ್ಥ ಆಗ್ತಾ ಇರಲಿಲ್ಲ. ಆದರೆ ನಿಜವಾಗ್ಲೂ ನನಗೆ ಈ ವಾಕ್ಯವನ್ನು ನೋಡುವಾಗ, ನನ್ನ ದೇಹ ದೇವರ ಆಲಯವಾಗಿದೆ, ದೇವರ ಆತ್ಮರು ನನ್ನ ಒಳಗಡೆ ವಾಸ ಮಾಡ್ತಾರೆ. ಇದು ಹೇಗೆ ಸಾಧ್ಯ? ದೇವರು ನನ್ನ ಒಳಗಡೆ, ಈ ಒಂದು ಪಾಪಿಯ ಒಳಗಡೆ ಬಂದು ವಾಸ ಮಾಡೋದಂದರೆ ಹೇಗೆ? ನನಗೆ ಗೊತ್ತಿರಲಿಲ್ಲ, ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಹೀಗಿರುವಾಗ ಒಂದು ವಾಕ್ಯ ಮಾತ್ರ ನಾನು ಕೊಟ್ಟರು. ಆ ವಾಕ್ಯ ನಾನು ಬರೀ ಓದ್ತಾ ಇದ್ದಷ್ಟೇ, ನನಗೇನು ಅರಿವಾಗಲಿಲ್ಲ, ಏನಿದು ಅಂತೇಳಿ ಅರ್ಥ ಆಗಲಿಲ್ಲ. ಆದರೆ ಅದೇ ಟೈಮಿಗೆ ಏನಾಯ್ತಂದರೆ ಕೊರೋನಾ ಬಂದುಬಿಟ್ಟು. ನಿಮ್ಗೆ ಗೊತ್ತಿದೆಯಾ ಕೊರೋನಾ ಬಂತಾ? ಈ ಊರಿಗೆ ಬಂತಾ? ನಮ್ಮೂರಿಗೆ ಬಂದಿತ್ತು. ನಿಮ್ಮೂರಿಗೆ ಬಂದಿತ್ತಾ? ಆ ಕೊರೋನಾ ನಮ್ಮ ಊರಿಗೆ ಬಂತು. ಆ ಕೊರೋನಾ ಟೈಮಲ್ಲಿ ಏನು ಮಾಡ್ತಾಯಿದ್ರಿ ನೀವು? ಮನೆ ಒಳಗಿದ್ರ, ಮನೆ ಹೊರಗೆ ಹೋಗಿದ್ರಾ? ಮನೆ ಒಳಗಡೆ ಏನು ಮಾಡಿದ್ರು? ಲಾಕ್ಡೌನ್ ಮಾಡಿದ್ರಲ್ವ. ಆ ರೀತಿಯಲ್ಲಿ ನನ್ನನ್ನು ಕೂಡ ಮನೆ ಒಳಗೆ ಕೂಡಿ ಹಾಕಿದರು. ಈಗ ಮನೆಯಲ್ಲಿ ಕೂಡಿ ಹಾಕಿದ ನಂತರ ನಾವೇನು ಮಾಡ್ತೇವೆ? ಜಾಸ್ತಿ ಅಡುಗೆ ಮಾಡ್ತೇವಲ್ವ, ಜಾಸ್ತಿ ಸೀರಿಯಲ್ ನೋಡ್ತೇವೆ, ಜಾಸ್ತಿ ಅಲ್ವಾ, ಅದೆಲ್ಲ ಜಾಸ್ತಿ ಮಾಡಿದೆ ನಾನು.
ಆದರೆ ನಿಜವಾಗ್ಲೂ ಈ ಒಂದು ನೋವಿಂದ, ಅಂದರೆ ಡಿಪ್ರೆಷನ್ಗೆ ನಾನು ಹೋದೆ. ಈ ನೋವಿಂದ ನನ್ನನ್ನು ಬಿಡುಗಡೆ ಮಾಡುವವರು ಯಾರೂ ಇಲ್ಲ. ಹುಚ್ಚಿ ಥರ ನಾನಾಗಿದ್ದೆ. ಹುಚ್ಚಿ ಥರ ಅಂದರೆ ಮಗನಿಗೆ ಬಡಿತಾ ಇದ್ದೆ, ನೀನು ಸತ್ತರೆ ಒಳ್ಳೇದಿತ್ತು, ಯಾಕಂದರೆ ಇವನು ಇತ್ತಲ್ವ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದು ಅಂಥೇಳಿ ಮನಸ್ಸಿಗೆ ಬರ್ತಾ ಇತ್ತು. ಆ ರೀತಿಯಲ್ಲಿ ನಾನೆಲ್ಲ ಮಾಡ್ತಾ ಇದ್ದೆ. ಆದರೆ ಒಂದು ದಿನ ನನಗೆ ಸಹೋದರ ಕಾಲ್ ಮಾಡಿ ಹೇಳಿದರು, ಈಗ ವೆಬೆಕ್ಸ್ ಅಂತೇಳಿ ಆ್ಯಪ್ ಇದೆ ಮೊಬೈಲಲ್ಲಿ, ವೆಬೆಕ್ಸ್ ಅಂತೇಳಿ ಆ್ಯಪ್ ಇದೆ, ಅದರಲ್ಲಿ ಪ್ರಾರ್ಥನೆ ನಡೆಯುತ್ತದೆ, ನೀನು ಜಾಯ್ನ್ ಆಗು ಅಂತೇಳಿ ಹೇಳಿದರು. ನಿಜವಾಗ್ಲೂ ನನಗೆ ಮನಸ್ಸಿರಲಿಲ್ಲ. 2-3 ಬಾರಿ ನಾನು ಹೇಳಿದೆ, ನನಗೆ ಟೈಮ್ ಇಲ್ಲ ಅಂತೇಳಿ ಹೇಳಿದೆ, ನೆಟ್ವರ್ಕ್ ಇಲ್ಲ ಅಂತೇಳಿ ಹೇಳಿದೆ, ಎಷ್ಟೋ ಸುಳ್ಳು ಹೇಳಿದೆ ನಾನು, ಆಯಿತಾ. ಆ ರೀತಿ ಮಾಡಿ, ಆದರೆ ದೇವ್ರು ನನ್ನನ್ನು ಬಿಡ್ತಾ ಇಲ್ಲ. ದೇವ್ರು ಎಷ್ಟು ನನ್ನನ್ನು ಪ್ರೀತಿಸ್ತಾ ಇದ್ದಾರಂದರೆ ನಿಜವಾಗ್ಲೂ ಈಗ ನನಗೆ ಅರ್ಥ ಆಗುತ್ತೆ. ಮೊದಲು ಗೊತ್ತಾಗ್ತಾ ಇರಲಿಲ್ಲ ಅವ್ರು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದರೆ. ಆ ಒಂದು ವೆಬೆಕ್ಸ್ ಆ್ಯಪನ್ನು ನಾನು ಡೌನ್ಲೋಡ್ ಮಾಡಿ ಆದ ನಂತರ ಅಲ್ಲಿ ಒಂದೇ ಹೇಳ್ತಾಯಿದ್ರು, ಅಲ್ಲೆಲ್ಲೂ ಹೇಳ್ತಾಯಿದ್ರು, ಸ್ತುತಿ ಸ್ತೋತ್ರ ಹೇಳ್ತಾಯಿದ್ರು, ವಾಕ್ಯ ಹೇಳ್ತಾಯಿದ್ರು, ಸ್ತುತಿ ಆರಾಧನೆ ಆಗ್ತಿತ್ತು. ಇದು ಏನು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನೂ ಅರ್ಥ ಆಗ್ತಾ ಇಲ್ಲ. ಬರೀ ನಾನು ಅದನ್ನು ಕೇಳಿಸ್ಕೊಂಡು ಏನಾಯ್ತಂದರೆ ನನಗೊಂದು ಸದವಕಾಶ ದೊರಕಿತು. ಹೇಗೆ ನಿಮಗೆ ಈ ಒಂದು 3 ದಿನದಲ್ಲಿ ಒಂದು ಅವಕಾಶ, ಒಂದು ಒಳ್ಳೆಯ ಸೌಭಾಗ್ಯ ಆಯಿತಾ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ. ಯಾಕಂದರೆ ಈ ಒಂದು ಸೌಭಾಗ್ಯ ನನಗೂ ಕೂಡ ಸಿಕ್ತು. ಈ ರೀತಿ ಕೂತ್ಕೊಂಡಲ್ಲ, ನಿಮ್ಮ ರೀತಿ ನಾನು ಕೂತು ಉಪವಾಸ ಮಾಡಿ ಏನೂ ಪಡೀಲಿಲ್ಲ. ಬದಲಾಗಿ ದೇವರು ನನಗೆ ಉಚಿತವಾಗಿ ಕೊಟ್ಟರು. ಯಾವ ಥರ ಅಂದರೆ, ನನ್ನ ಮನೆಯಲ್ಲಿ ಕೂತಿದ್ದೇನೆ, ನನ್ನ ಮೊಬೈಲ್ ಆನ್ ಮಾಡಿದೆ, ಖಂಡಿತವಾಗ್ಲೂ ದೇವರು ಆ ಒಂದು ಶುಭ ಸಂದೇಶವನ್ನು ನನಗೆ ಕೊಟ್ಟರು. ಆ ಸುವಾರ್ತೆ ನಾನು ಆಲಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಆ ಸುವಾರ್ತೆ ನಾನು ಆಲಿಸಿ ಏನು ಮಾಡಿದೆ ಅಂದರೆ ವಿಶ್ವಾಸ ಇಟ್ಟೆ. ನನಗೆ ಗೊತ್ತಾಯಿತು ಸುವಾರ್ತೆ ಆಲಿಸುವಾಗ ಪಾಪಿಯಲ್ಲಿ ಮೊದಲ ಪಾಪಿ ನಾನೇ ಅಂತೇಳಿ ನನಗೆ ಗೊತ್ತಾಯ್ತು. ನನ್ನಂಥ ಪಾಪಿ ಈ ಲೋಕದಲ್ಲಿ ಇಲ್ಲ ಅಂತೇಳಿ ನನಗೆ ಗೊತ್ತಾಯಿತು ಪ್ರಿಯರೇ. ಹೇಗೆ ಗೊತ್ತಾಯಿತು ಅಂದರೆ ಈ ಸುವಾರ್ತೆಯ ಮುಖಾಂತರ. ಯಾಕಂದರೆ ಯೇಸು ಕ್ರಿಸ್ತರು ನನ್ನ ಬದಲಿಗೆ, ನಾನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಒಂದು ಪಾಪಿಯಾಗಿ ಜನಿಸಿದೆ. ಯೇಸು ಕ್ರಿಸ್ತರು, ನೀವು ನಿನ್ನೆ ಆಲಿಸಿದ್ರಿ, 10,000 ಸೂರ್ಯಕ್ಕಿಂತಲೂ ಅವರು ಉನ್ನತರಾಗಿದ್ದಾರೆ. ಅವರು ಈ ಲೋಕಕ್ಕೆ ಧರೆಗೆ ಬಂದದ್ದು ನನಗಾಗಿ, ಒಂದು ಭ್ರೂಣವಾಗಿ. ತಾಯಿಯ ಗರ್ಭದಲ್ಲಿ ಅವರು ಕೂಡ ಜನಿಸಿದ್ರು. ಯಾಕಂದರೆ ನನ್ನ ಬದಲಿಗೆ, ನನ್ನ ಪಾಪ ಪರಿಹಾರ. ಯಾಕಂದರೆ ಆ ಗರ್ಭದಲ್ಲೇ ನಾನೊಂದು ಪಾಪಿಯಾಗಿದ್ದೆ, ನಾನೊಂದು ದ್ರೋಹಿಯಾಗಿದ್ದೆ. ಆದಾಮನ ಮುಖಾಂತರ ನನ್ನ ಒಳಗಡೆ ಆ ಪಾಪ ಎಂಬ ವಿಷ ಇತ್ತು. ಆ ವಿಷವನ್ನು ತೆಗಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ರೋಗ ಸೌಖ್ಯ ಯಾರಾದರೂ ಕೊಡ್ಬೋದು, ಆದರೆ ಈ ಒಂದು ಪಾಪವನ್ನು ನನ್ನಿಂದ ತೆಗಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕಾಗಿ ಯೇಸು ಕ್ರಿಸ್ತರು ದೇವರಾದರೂ ಕೂಡ ಈ ಧರೆಗೆ ನನಗಾಗಿ ಇಳಿದು ಬಂದರು. ತಾಯಿಯ ಗರ್ಭದಲ್ಲಿ ಬಂದರು, ಒಂದು ಸಣ್ಣ ಭ್ರೂಣವಾಗಿ. ಇಷ್ಟು ಉನ್ನತನಾದ ದೇವರು, ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದದ ಪೀಠ ಎಂದು ಹೇಳಿದ ಅದೇ ಉನ್ನತನಾದ ದೇವರು ನನಗೋಸ್ಕರ ಮಾತ್ರವೇ ಈ ಧರೆಗೆ ಒಂದು ತಾಯಿಯ ಭ್ರೂಣದಲ್ಲಿ ಬಂದು ಮಾತ್ರ ಅಲ್ಲ, ಅವರು ನನ್ನಂತೆಯೇ ಜನಿಸಿದರು, ಅವರು ನನ್ನಂತೆಯೇ ಜೀವಿಸಿದರು. ಅವರು ನನ್ನಂತೆ ಅಂದರೆ ಪಾಪದಲ್ಲಿ ಜೀವಿಸಿಲ್ಲ, ಪರಿಶುದ್ಧನಾಗಿ ನೀತಿವಂತನಾಗಿ ಅವರು ಜೀವಿಸಿದರು. ತಂದೆ ತಾಯಿಗೆ ವಿಧೇಯರಾದರು, ಸುನ್ನತಿ ಆಯಿತು. ಯೇಸು ನನಗೋಸ್ಕರ ಆ ಒಂದು ಯುವಕ ಪ್ರಾಯದಲ್ಲೇ ಯಾವುದೇ ಶೋಧನೆಗಳಿದ್ರೂ ಕೂಡ, ಯಾವುದೇ ಶೋಧನೆಗಳಿಗೆ ಒಳಗಾಗದೆ, ನನ್ನಂತೆ ಯಾವುದು ಕೂಡ ಪಾಪ ಮಾಡಿಲ್ಲ, ಆದರೂ ಕೂಡ ನನ್ನನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಅವರು ತಮ್ಮನ್ನೇ ಬರಿದಾಗಿಸಿಕೊಂಡು ತನ್ನನ್ನೇ ನನ್ನ ಒಳಗಡೆ ಇರುವ ಆ ನಗ್ನತೆಯನ್ನು ಅವರು ತೆಗೆದುಹಾಕಲಿಕ್ಕೆ ಅವರು ನಗ್ನರಾದರು. ಪ್ರಿಯರೇ, ಅವರು ನಗ್ನರಾದರು. ಎಷ್ಟು ನನ್ನನ್ನು ಪ್ರೀತಿಸಿದಾರಂದರೆ, ಎಂಥ ಒಂದು ಸೌಭಾಗ್ಯ ಅಂದರೆ ನನ್ನ ನಗ್ನತೆ. ನಿಮ್ಗೆ ಗೊತ್ತು, ಬೆಕ್ಕು ನಾಯಿಯನ್ನೆಲ್ಲ ನೋಡುವಾಗ ಯಾವುದೇ ಒಂದು ಬಟ್ಟೆ ಹಾಕುವುದಿಲ್ಲ, ಅದು ಸೃಷ್ಟಿ ಹಾಗೆ ಇದೆ. ಆದರೆ ನಮ್ಮನ್ನು ಸೃಷ್ಟಿಸಿದ್ದು ಈಗ ಅಲ್ಲ. ಆದರೆ ನಾವು ಬಟ್ಟೆ ಹಾಕ್ತಾ ಇದ್ದೇವೆ. ನನಗೂ ಅರಿವಾದದ್ದು ಏನಂದರೆ, ಎಷ್ಟು ದೊಡ್ಡ ಪಾಪಿ ನಾನು ಅಂತೇಳಿ ಗೊತ್ತಾಯಿತು. ಆದಾಮನು ಅವಿತುಕೊಂಡ, ಅದೇ ರೀತಿಯಲ್ಲಿ ನಾವು ಕೂಡ ಅವಿತುಕೊಳ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತರು ಆ ಶಿಲುಬೆಯಲ್ಲಿ ನನಗೋಸ್ಕರ ಅವರು ತನ್ನನ್ನೇ ಬರಿದಾಗಿಸಿಕೊಂಡ್ರು. ತಮ್ಮ ಆ ಒಂದು ಮಹಿಮೆಯನ್ನು ತ್ಯಜಿಸಿ ಆ ಶಿಲುಬೆಯ ಮರಣದ ಪರ್ಯಂತ ವಿಧೇಯರಾದರು.
ನನ್ನ ನಗ್ನತೆಯನ್ನು ಕೂಡ ಅವರು ತೆಗೆದುಕೊಂಡ್ರು. ನನ್ನ ಪಾಪವನ್ನು ಅವರು ವಹಿಸಿಕೊಂಡ್ರು. ನನ್ನ ಶಾಪವನ್ನು ಮುಳ್ಳಿನ ಕಿರೀಟದಂತೆ ಅವರು ವಹಿಸಿಕೊಂಡ್ರು. ನನ್ನ ದ್ರೋಹಗಳನ್ನು ಅವರು ವಹಿಸಿಕೊಂಡ್ರು. ನನ್ನ ಎಲ್ಲವನ್ನು ಕೂಡ ಅವರು ವಹಿಸಿಕೊಂಡು ಆ ಶಿಲುಬೆಗೆ ಜಡಿಯಲು ಅವರು ಆ ಮೊಳೆಗಳಲ್ಲಿ ಅವರು ಜಡಿಯಲ್ಪಟ್ರು. ಆ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡಿದರು. ಅವರ ಜೀವವನ್ನು ಕೊಟ್ಟು ನನ್ನನ್ನು ಶುದ್ಧ ಮಾಡಿದರು. ಈ ವಾಕ್ಯ ಮುಂದುವರಿಸಿ ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ, ದೇವರ ಆತ್ಮರು ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಇದು ನಿನಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ಪ್ರಿಯರೇ. ಆದರೆ ಇದನ್ನು ನಾನು ಆಲಿಸಿದೆ. ಇದನ್ನು ಆಲಿಸುವಾಗ ನನ್ನ ಒಳಗಡೆ ಪವಿತ್ರಾತ್ಮರು ಕಾರ್ಯ ಮಾಡಿದರು. ಪವಿತ್ರಾತ್ಮರು ನನಗೆ ತಿಳಿಸಿಕೊಟ್ರು. ಪವಿತ್ರಾತ್ಮರು ಯಾವ ರೀತಿಯಲ್ಲಿ ತಿಳಿಸಿಕೊಟ್ರು ಅಂದರೆ, ನೀನು ನಿನ್ನ ಸ್ವಂತ ಸೊತ್ತು ಅಲ್ಲ. ಆವರೆಗೂ ನಾನು ಮಾಡಿದ್ದೇನೆಂದರೆ ನನ್ನ ಇಷ್ಟ, ನನ್ನ ಇಚ್ಛೆ, ನಾನು ಹೇಗಾದರೂ ಮಾತಾಡ್ತೇನೆ. ಯಾಕಂದರೆ ನಾನು ಚಾಡಿ ಹೇಳೋದ್ರಲ್ಲಿ ತುಂಬ ಉನ್ನತ ಅಲ್ವಾ, ನಾವು ಹೆಂಗಸರು ಮಾತಾಡೋದ್ರಲ್ಲಿ, ಹರಟೆ ಹೊಡೆಯೋದ್ರಲ್ಲಿ ಅಲ್ವಾ, ಆ ರೀತಿಯಲ್ಲೆಲ್ಲ ನಾನಿದ್ದೆ. ಆದರೆ ನಾನು ನನ್ನ ಸ್ವಂತ ಸೊತ್ತು ಅಲ್ಲ ಅಂತೇಳಿ ನನಗೆ ಗೊತ್ತಾಯ್ತು. ಅಂದರೆ ಈ ಬಾಯಿ, ಈ ಕೈಗಳು, ಈ ಎಲ್ಲ ಅಂಗಾಂಗಗಳು ನನ್ನ ಸ್ವಂತ ಸೊತ್ತು ಅಲ್ಲ. ಯಾಕಂದರೆ ನಿನ್ನನ್ನು ನಾನು ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ. ಆ ಒಂದು ವಾಕ್ಯ ನನ್ನ ಒಳಗಡೆ ಮಾಂಸ ಧರಿಸಿತು. ನನ್ನ ಕ್ರಯ ನನಗೆ ಗೊತ್ತಾಯಿತು. ನನ್ನ ಕ್ರಯ ಯಾವುದೇ ಒಂದು ಬೆಳ್ಳಿ, ಬಂಗಾರ, ಮಣ್ಣು ಯಾವುದು ಕೊಟ್ಟು ನನ್ನನ್ನು ಕೊಂಡ್ಕೊಂಡಿಲ್ಲ. ಯಾವುದೇ ವಜ್ರ ವೈಡೂರ್ಯ ಕೊಟ್ಟು ನನ್ನನ್ನು ಕೊಂಡ್ಕೊಂಡಿಲ್ಲ. ಬದಲಾಗಿ ತಂದೆಯಾದ ದೇವರು ನನ್ನನ್ನು ರಕ್ಷಿಸಲೆಂದೇ ತನ್ನ ಏಕೈಕ ಪುತ್ರನನ್ನು ಧಾರೆ ಎರೆದು ಅವರ ರಕ್ತದಿಂದ, ಅವರ ಅಮೂಲ್ಯ ರಕ್ತವೇ ನನ್ನ ಬೆಲೆ ಅಂತೇಳಿ ನನಗೆ ಗೊತ್ತಾಯಿತು. ಅವರ ರಕ್ತವೇ ನನ್ನ ಬೆಲೆ ಅಂತೇಳಿ ನನಗೆ ಗೊತ್ತಾಯಿತು. ಅಂದರೆ ಈ ದೇಹ ಮಾತ್ರ ಅಲ್ಲ, ನನ್ನ ಆತ್ಮ, ಪ್ರಾಣ ಎಲ್ಲವನ್ನೂ ಕೂಡ ರಕ್ಷಿಸಲಿಕ್ಕೆ ಅವರು ವಧಿತರಾದರು. ಅಲ್ಲಿ ನನ್ನ ಕಂಡದ್ದು ಯಾರಂದರೆ ಯೇಸು ಅಲ್ಲ, ನನ್ನ ಪಾಪ ಅಲ್ಲಿ ಕಂಡಿತು. ನಾನು ಮರಣ ಹೊಂದಿದೆ, ಇದನ್ನು ನಾನು ವಿಶ್ವಾಸಿಸಿದೆ. ಹೌದು ಯೇಸುವೆ, ನನ್ನ ಬದಲಿಗೆ ನೀವು ಸತ್ತಿದ್ದೀರಿ. ಅಂದರೆ ನನ್ನ ಪಾಪವನ್ನು ನೀವು ಹೊತ್ತುಕೊಂಡಿದ್ದೀರಿ, ನನ್ನ ಶಾಪವನ್ನು ನೀವು ಹೊತ್ತುಕೊಂಡಿದ್ದೀರಿ ಅಂತೇಳಿ ನಾನು ವಿಶ್ವಾಸ ಇಟ್ಟೆ. ನನ್ನ ಸಮಾಧಿ ಕೂಡ ಆಯಿತು ಯೇಸುವಿನಲ್ಲಿ. ನಾನು ಪುನರುತ್ಥಾನನಾದೆ ನಾನು ಯೇಸುವಿನಲ್ಲಿ. ಮಾತ್ರ ಅಲ್ಲ, ನನ್ನನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಪಿತನ ಬಲಪಾರ್ಶ್ವದಲ್ಲಿ ಅವರು ಕೂತು ನನ್ನ ಬದಲಿಗೆ ಅವರು ಕೂತ್ಕೊಂಡಿದ್ದಾರೆ. ಅಂದರೆ ನಾನು ನೀತಿವಂತನಾಗಿದ್ದೇನೆ, ಅಂದರೆ ನಾನು ದೇವರ ಮಗನಾಗಿದ್ದೇನೆ ಅಂತೇಳಿ ನನಗೆ ಗೊತ್ತಾಯಿತು. ನಾನೇನೂ ಮಾಡಿಲ್ಲ, ನಾನು ಯಾವ ಸತ್ಕಾರ್ಯನೂ ಮಾಡಿಲ್ಲ, ನಾನು ಏನು ಮಾಡದೆ, ಯಾವ ಪ್ರಾರ್ಥನೆ ಇಲ್ಲ, ಯಾವ ಉಪವಾಸ ಇಲ್ಲ. ನಾನು ಹೇಳಿದ್ನಲ್ಲ, ಏನು ಮಾಡಿದ್ದು ಗೊತ್ತಿದೆಯಲ್ವ ನಿಮಗೆ? ಪಾಪ ಮಾತ್ರ ಇದೆ, ಲಿಸ್ಟ್ ಇಷ್ಟು ದೊಡ್ಡದಿದೆ. ಅದನ್ನು ತೆಗಿಲಿಕ್ಕೆ ನಿಮ್ಮಿಂದಲೂ ಆಗೋದಿಲ್ಲ, ಯಾವ ಬ್ರದರ್ಸಿಂದಲೂ ಆಗಲಿಲ್ಲ, ಯಾರಿಂದಲೂ ಆಗಲಿಲ್ಲ. ಆದರೆ ನನಗಾಗಿ ನನ್ನನ್ನು ಪ್ರೀತಿಸಿದಂತಹ, ನನ್ನನ್ನು ಈಗಲೂ ಪ್ರೀತಿಸ್ತಾ ಇರುವ ಆ ಯೇಸುವಿನಿಂದ ಮಾತ್ರವೇ ಸಾಧ್ಯ ಆಯಿತು. ಮಾತ್ರ ಅಲ್ಲ, ಆ ಶಿಲುಬೆಯಲ್ಲಿ ಎಲ್ಲವನ್ನು ಅಳಿಸಿ ಹಾಕಿದರು. ನನಗೊಂದು ಹೊಸ ಜನ್ಮ ದೇವರು ಕೊಟ್ಟರು. ನನ್ನ ಒಳಗಡೆ ನಿಜವಾಗ್ಲೂ ಈಗ ನಾನು ಏನು ಜೀವಿಸ್ತಾ ಇದ್ದೇನಲ್ವ, ಇದು ಕೃಪೆಯ ಜೀವಿತ ಮಾತ್ರ. ಯಾಕಂದರೆ ನನ್ನ ಬಲದಿಂದ ಇದನ್ನು ನಾನು ಜೀವಿಸ್ತಾ ಇಲ್ಲ. ಇದು ನನ್ನ ಬಲ ಅಲ್ವೇ ಅಲ್ಲ. ಯಾಕಂದರೆ ನನ್ನ ಬಲದಿಂದ ಜೀವಿಸಿದರೆ ಬರೀ ಪಾಪ ಮಾತ್ರ ಮಾಡಬೇಕಷ್ಟೆ. ಆದರೆ ಪಾಪವನ್ನು ಜಯಿಸುವಂಥ ಕೃಪೆ ಆ ಪವಿತ್ರಾತ್ಮರನ್ನು ನನಗೆ ಕೊಟ್ಟಿದ್ದಾರೆ ಪ್ರಿಯರೇ. ಈಗ ಏನಾಗಿದೆ ಅಂದರೆ, ಈಗ ನನ್ನ ದೇಹ ದೇವರ ಆಲಯವಾಗಿದೆ. ಈಗ ನಾನಲ್ಲ ಜೀವಿಸ್ತಾ ಇರೋದು, ಬದಲಾಗಿ ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಈ ಒಂದು ತೀರ್ಮಾನ ನನಗೆ ಮಾಡಲಿಕ್ಕಾಯಿತು. ಈ ಸತ್ಯದ ಅರಿವು ನನಗಾಗುವಾಗ ನಾನು ಹೇಳಿದೆ, ದೇವರೇ, ನೀವು ನನ್ನನ್ನು ರಕ್ಷಿಸಿದ್ದೀರಲ್ವ, ಈ ರಕ್ಷಣೆ ನಾನು ಜೀವಿಸಬೇಕು. ಮೊದಲು ನಾನು ಏನು ಮಾಡಿದೆ ಅಂದರೆ, ನಮ್ಮ ಮನೆ ಒಳಗಡೆ ಇದೆಲ್ಲ ಆಗ್ತಾ ಇತ್ತಲ್ವ, ಆ ಟೈಮಿಗೆ, ಆ ಲಾಕ್ಡೌನ್ ಟೈಮಿಗೆ ಎಲ್ಲರೂ ಬಟ್ಟಲು ಬಡಿತಾಯಿದ್ರು. ಗೊತ್ತಿದೆಯಾ ನಿಮಗೆ? ನೀವು ಬಡ್ದಿದ್ದೀರಾ? ಇಲ್ಲ, ಮೋದಿ ಹೇಳಿದ್ರಂತೆ ಬಟ್ಟಲು ಬಡಿಲಿಕ್ಕೆ. ನೆನಪಿಲ್ಲ ನಿಮಗೆ? ಮಾಡಲಿಲ್ಲ? ಯಾರು ಮಾಡಿದ್ದೀರಲ್ವಾ? ನೋಡಿ, ಆಗ ಆ ಟೈಮಿಗೆ ಅದೆಲ್ಲ ಮಾಡ್ತಾಯಿದ್ರು. ಆದರೆ ನಾವೇನು ಮಾಡಿದ್ವಿ ಗೊತ್ತಾ? ನಮ್ಮ ಮನೆಯಲ್ಲಿ ನಾವು ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ವಿ. ಯಾಕಂದರೆ ನಮ್ಮ ಮನೆ ಒಳಗಡೆ ಆ ಕೊರೋನಾ ಟೈಮಲ್ಲಿ ರಕ್ಷಣೆ ಒಳಗಡೆ ಬಂತು, ಆ ಶುಭ ಸಂದೇಶ ಒಳಗಡೆ ಬಂತು, ಕ್ರಿಸ್ತನು ನಮ್ಮ ಒಳಗಡೆ ಪ್ರವೇಶಿಸಿದ್ರು. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಾತ್ರ ಅಲ್ಲ, ನಾನಿದನ್ನು ಏನು ಮಾಡಿದೆ ಅಂದರೆ, ನನ್ನ ಮನೆಯವರಿಗೂ ನನ್ನ ಮಕ್ಕಳಿಗೂ ಎಲ್ರಿಗೂ ಕೂಡ ನಾವು ಹಂಚಿದ್ವಿ.
ಹಂಚಿ ಅದನ್ನು ಹೇಳಿದೆ, ಏನು ಮಾಡಿದ್ದಾರೆ ಯೇಸು ಕ್ರಿಸ್ತರು. ಹೀಗೆ ಹೇಳ್ತಾ ಹೇಳ್ತಾ ಏನಾಯ್ತಂದರೆ ಅವರಲ್ಲೂ ಕೂಡ ಪರಿವರ್ತನೆ ಆಯಿತು. ಅವರು ಕೂಡ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತಾಯಿತು. ನಾವು ಒಟ್ಟಾಗಿ ಸೇರಿ ಆತನ ಸೇವೆ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ, ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದಂತೆ ಖಂಡಿತವಾಗ್ಲೂ ನಾನು ಹೇಳ್ದಲ್ವಾ, ವಾಕ್ಯ ಏನೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಾನು ಕೊಂಕಣಿ ಕುಟುಂಬ, ಕನ್ನಡ ಗೊತ್ತಿಲ್ಲ. ಅಂದರೆ ಓದ್ಲಿಕ್ಕೆ ಬರುತ್ತೆ, ಆದರೆ ನಿಜವಾಗ್ಲೂ ಆ ಒಂದು ಪದಗಳು ಬರುವುದಿಲ್ಲ. ಆದರೆ ಈ ಒಂದು ಕನ್ನಡ ಬೈಬಲ್ ಯಾಕೆ ಹಿಡಿದೆ ನನಗೆ ಗೊತ್ತಿಲ್ಲ. ನಾನು ಮೊದಲು ಹಿಡಿದದ್ದೇ ಕನ್ನಡ ಬೈಬಲ್, ಕೊಂಕಣಿ ಹಿಡಿಲಿಲ್ಲ, ಕನ್ನಡ ಬೈಬಲ್ ಹಿಡಿದೆ. ಆ ದಿನ ಗೊತ್ತಿಲ್ಲ. ಆ ದಿನ ಒಂದೇ ಕೇಳಿದೆ, ಯೇಸುವೆ, ಇನ್ನು ಮುಂದೆ ಜೀವಿಸೋದಾದರೆ ನಿನಗಾಗಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಅಷ್ಟೇ. ಪ್ರೀತಿ ಮಾಡೋದಂದ್ರೆ ಏನು? ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ, ಅಷ್ಟೇ. ಆ ಒಂದು ವಾಕ್ಯ ನನಗೆ ಗೊತ್ತಾಯಿತು ಅಷ್ಟೇ. ನಾನು ಏನು ಮಾಡಿದೆ ಅಂದರೆ ಇದನ್ನು ಓದ್ಲಿಕ್ಕೆ ಪ್ರಾರಂಭಿಸಿದೆ. ಎಷ್ಟು ಓದಿದೆ ಅಂದರೆ ಹಗಲಿರುಳೆನ್ನದೆ, ಅಂದರೆ ಅದನ್ನೇ ಧ್ಯಾನಿಸೋದು, ಅದನ್ನೇ ತಿನ್ನೋದು, ಅದನ್ನೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಏನು ನನಗೆ ಬೇಡ, ಯಾರು ಬೇಡ, ಏನು ಬೇಡ. ಎಲ್ಲವೂ ಕೂಡ ಹೇಗೆ ಹೋಯ್ತೋ ಗೊತ್ತಿಲ್ಲ ನನಗೆ. ನಾನೇನು ಓಡಿಸಲಿಲ್ಲ, ಯಾವ ಸೈತಾನನ್ನು ಓಡಿಸಲಿಲ್ಲ, ಯಾವ ಮಾಟ ಮಂತ್ರವನ್ನು ತೆಗೀಲಿಲ್ಲ, ಏನು ಮಾಡಿಲ್ಲ. ಅದರಷ್ಟಕ್ಕೆ ನನ್ನ ಮಗ ಗುಣ ಅದ, ಎಲ್ಲ ಆಯಿತು, ದೇವರು ಅದನ್ನು ಮಾಡಿದರು. ಆದರೆ ಪ್ರಿಯರೇ, ಒಂದೇ ಒಂದು ನಿರ್ಧಾರ, ಯೇಸುಗಾಗಿ ನಿಲ್ಲಬೇಕು ಅಷ್ಟೇ. ಯೇಸುಗಾಗಿ ನಾನು ನಿಲ್ಲಬೇಕು, ಯೇಸುವನ್ನು ಸಾರಬೇಕು. ಯಾರೆಲ್ಲ ಸಿಗ್ತಾರೋ ಅವ್ರಿಗೆ ಹೇಳ್ತಾ ಇದ್ದೆ. ಮಾತ್ರ ಅಲ್ಲ, ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದೆ. ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸಿದ್ವಿ. ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಒಂದೇ ಒಂದು ಕೇಳ್ತಾ ಇದ್ದೆ, ಯಾರಿಗೆ ಹೋಗಿ ಹೇಳಬೇಕು, ಏನಂತೇಳಿ ಹೇಳಬೇಕು. ಏನೂ ಗೊತ್ತಿಲ್ಲ ನನಗೆ, ಏನೂ ಬರ್ತಾ ಇರಲಿಲ್ಲ, ಬಾಯಲ್ಲಿ ಏನೂ ಬರ್ತಾ ಇಲ್ಲ. ತೊದಲು ನಾನು ಬಾಯಲ್ಲಿ ಮಾತು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ, ಭಯ ನನಗೆ. ಯಾಕಂದರೆ ನಾನು ಗೃಹಿಣಿ, ಆಯಿತಾ, ನಿಮ್ಮಂತೆಯೇ ಗೃಹಿಣಿ. ಮನೆ ಒಳಗಡೆ ಎಲ್ಲಿ ಪೇಟೆಗೆ ಹೋಗ್ಲಿಕ್ಕೂ ಗೊತ್ತಿಲ್ಲ. ಒಂಥರ ಏನು ಹೇಳ್ತಾರೆ, ಒಳಗಡೆ ಇರುವ ಒಂದು ಹೂವು ಅಂತೇಳಿ ಹೇಳ್ತಾರಲ್ವ, ಆ ಥರ ಇದ್ದೆ ನಾನು. ಯಾರೊಂದಿಗೂ ಮಾತಾಡೋದಿಲ್ಲ, ಭಯ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಏನು ಹೇಳಲಿಕ್ಕೂ ಬರೋದಿಲ್ಲ. ಆದರೆ ನಿಜವಾಗ್ಲೂ ಈಗ ಇಲ್ಲಿ ನಿಂತಿದ್ದೇನೆಂದರೆ ಅದು ದೇವರ ಕೃಪೆ ಮಾತ್ರವೇ, ಅವರು ಮಾತ್ರವೇ ನನ್ನನ್ನು ನಿಲ್ಲಿಸಿದ್ದಾರೆ. ಆ ರೀತಿಯಲ್ಲಿ ನಾನಿದ್ದೆ. ಹಾಗಾದರೆ ನಿಮ್ಮಿಂದ ಆಗುತ್ತಾ? ಖಂಡಿತವಾಗ್ಲಾಗುತ್ತೆ. ಯಾಕೆ ಗೊತ್ತಾ? ನಾನು ಒಂದೇ ಪ್ರಾರ್ಥಿಸಿದ್ದು, ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಿಸಿರಿ, ಪವಿತ್ರಾತ್ಮರೇ ನೀವು ನನ್ನನ್ನು ಶಕ್ತಿಪಡಿಸಿರಿ, ನೀವು ನನ್ನನ್ನು ಬಲಪಡಿಸಿರಿ. ಮಾತ್ರ ಅಲ್ಲ, ಅದರೊಂದಿಗೆ ನಾನು ಏನು ಮಾಡ್ತಾ ಅಂದರೆ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭಿಸಿದೆ. ವಾಕ್ಯ ಯಾವ ಥರ ಓದಿದೆ ಅಂದರೆ, ಇದು ನನಗಾಗಿ. ಈ ವಾಕ್ಯವನ್ನು ಸುಮ್ಮನೆ ಎಲ್ಲೋ ಏನೋ ಓದಿ ಬಿಡುವುದಲ್ಲ, ಬದಲಾಗಿ ನನ್ನ ಹೃದಯದಲ್ಲಿ ನಾಟಿಸಿದೆ. ಇದನ್ನು ಹೃದಯದೊಳಗಿಟ್ಟೆ. ಇದು ನನ್ನ ವಜ್ರ ವೈಡೂರ್ಯವಾಯಿತು. ಹೀಗೆ ಹಿಡಿದು ಅಲ್ಲ, ನನ್ನ ಒಳಗಡೆ ಇದನ್ನು ಎಷ್ಟು ನಾನು ಸಂಗ್ರಹಿಸಿದೆ ಅಂದರೆ ಯಾವುದೆಲ್ಲ ಆಗುತ್ತೋ, ಅಂದರೆ ನನ್ನ ಒಳಗಡೆ ಕಾರ್ಯ ಮಾಡಿತು. ಈಗ ನಾನು ಏನು ಹೀಗಿದ್ದೇನಲ್ವ, ಹೀಗಿರಲಿಲ್ಲ, ತುಂಬ ಸ್ಟೈಲಿಶ್ ಆಗಿದ್ದೆ, ಆಯಿತಾ. ಆದರೆ ಇದೆಲ್ಲ ಬಿಡಲಿಕ್ಕೆ ಆಯ್ತು, ನಾನೇನು ಮಾಡಲಿಲ್ಲ, ಬದಲಾಗಿ ಪವಿತ್ರಾತ್ಮರು ನನ್ನಲ್ಲಿ ಮಾಡಿದರು. ನಾನೊಂದು ಏನು ಮಾಡಿದೆ ಅಂದರೆ ನನ್ನನ್ನೇ ದೇವರಿಗೆ ಬಿಟ್ಟುಕೊಟ್ಟೆ. ನೀವು ನನ್ನಲ್ಲಿ ಕಾರ್ಯ ಮಾಡಿರಿ, ನೀವು ನನ್ನನ್ನು ನಡೆಸಿರಿ, ಅಷ್ಟೇ ನಾನು ಕೇಳಿದ್ದು. ಆಗ ನನ್ನ ಮಾತು ಬದಲಾಯಿತು. ಮೊದಲೇನಾಗಿತ್ತು? ಹರಟೆ ಇತ್ತು, ಬರೀ ಹರಟೆ, ಬರೀ ಸೀರಿಯಲ್, ಎಲ್ಲ ಸ್ಟಾಪ್ ಆಯಿತು. ಒಂದೇ ಒಂದು ನಿರ್ಧಾರ, ಯೇಸುವೆ, ಬದುಕಿದ್ರು ಸತ್ರು ನಿಮಗಾಗಿ ಮಾತ್ರ. ಎಲ್ಲವೂ ಕೂಡ ಬಿಡಲಿಕ್ಕಾಯಿತು. ಸಾರಾಯಿ ಹೋಯಿತು, ಎಲ್ಲ ಹೋಯಿತು, ನಮ್ಮಿಂದ ಹೇಗೆ ಹೋಗಿದೆಯೋ ನನಗೆ ಗೊತ್ತಿಲ್ಲ. ಮಾತ್ರ ಅಲ್ಲ, ಹಾಗಿರುವಾಗ ಜನರು ಕೂಡ ದೂರ ಹೋಗ್ತಾರೆ. ಜನರು ಕೂಡ ಯಾರೆಲ್ಲ ನಮ್ಮ ಬಳಿಗೆ ಬರ್ತಾ ಇದ್ರು, ಯಾರೆಲ್ಲ ನಮ್ಮ ಸ್ನೇಹಿತರು ಅಂತೇಳಿ ನಾವು ತಿಳ್ಕೊಳ್ತಾ ಇದ್ವಿ, ಅದೆಲ್ಲ ನಮ್ಮಿಂದ ದೂರ ಆಯಿತು. ಅವರು ನಮ್ಮಿಂದ ದೂರ ಆದರು, ಗೊಣ ಕೊಟ್ಟಲಿಕ್ಕೆ ಪ್ರಾರಂಭಿಸಿದರು, ಅವರು ನಮ್ಮನ್ನು ನಿಂದಿಸಲಿಕ್ಕೆ ಪ್ರಾರಂಭಿಸಿದರು, ನೀವೇನೋ ಎಲ್ಲೋ ಮಾಡ್ತಾ ಇದ್ದೀರಿ ಅಂತೇಳಿ ನನ್ನನ್ನು ದ್ವೇಷಿಸಲಿಕ್ಕೆ ಪ್ರಾರಂಭಿಸಿದರು. ಆದರೆ ನಮ್ಮಿಂದ ಏನಾಯ್ತಂದರೆ ಅವರಿಗಾಗಿ ನಾವು ಪ್ರಾರ್ಥಿಸಿದ್ವಿ, ಅವರನ್ನು ಪ್ರೀತಿಸಲಿಕ್ಕೆ ಪ್ರಾರಂಭಿಸಿದ್ವಿ. ಅವರನ್ನು ನಾವು ಯಾವ ಥರ ಅಂದರೆ, ಅವ್ರಿಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸತ್ಯದ ಅರಿವಿಲ್ಲ ಅಂತೇಳಿ ಅವರಿಗಾಗಿ ಕ್ಷಮಿಸಿ ನಾವು ಪ್ರಾರ್ಥಿಸ್ಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಯಿತು. ಮಾತ್ರ ಅಲ್ಲ, ಹೀಗೆ ಹೇಳ್ತಾ ಈ ನಿಂದನೆಗಳು ನಿಮ್ಗೆ ಗೊತ್ತಿದೆ ಅಲ್ವಾ, ಆ ನಿಂದನೆಗಳು ಬರುತ್ತೆ ಖಂಡಿತವಾಗ್ಲೂ. ಆಗ ಮನಸ್ಸೋತು ಹೋಗಿಲ್ಲ. ಯಾಕೆ ಗೊತ್ತಾ ಮನಸ್ಸೋತು ಹೋಗಲಿಲ್ಲ? ಯಾಕಂದರೆ ನನ್ನ ಒಳಗಡೆ ಇರುವ ಆ ವಾಕ್ಯಗಳು ನನ್ನನ್ನು ಬಲಪಡಿಸ್ತಾ ಇತ್ತು, ಆ ವಾಕ್ಯಗಳು ನನ್ನನ್ನು ಚೇತನಗೊಳಿಸ್ತಾ ಇತ್ತು, ಆ ವಾಕ್ಯಗಳು ನನ್ನನ್ನು ಸಂತೈಸ್ತಾ ಇತ್ತು, ಆ ವಾಕ್ಯಗಳು ನನ್ನನ್ನು ಬಲಪಡಿಸಿ ನಿಲ್ಲುವಂತೆ ಮಾಡಿತು, ಪ್ರೀತಿಸುವಂತೆ ಮಾಡಿತು, ಕ್ಷಮಿಸುವಂತೆ ಮಾಡಿತು. ಮಾತ್ರ ಅಲ್ಲ,
ಏನಾಯ್ತಂದರೆ ಅದಾದ ನಂತರ ನನ್ನ ಮನೆಗಳಿಗೆ ಓಡಲಿಕ್ಕೆ ಪ್ರಾರಂಭಿಸಿದೆ. ನನಗೆ ಗೊತ್ತೇ ಇಲ್ಲ ಯಾವ ಮನೆಗಳು ದೇವರಾತ್ಮರು ತೋರಿಸುವಂಥ ಆ ಒಂದು ಮನೆಗಳು. ಇದಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನನ್ನ ಜೀವಿತದಲ್ಲಿ ಇದಾಗಿದೆ. ಊರುಗಳಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕರ್ನಾಟಕದ ಒಂದು ಕೂಡ ನನಗೆ ಜ್ಞಾನ ಇಲ್ಲ, ಆದರೆ ಈ ದಿನ ಇಲ್ಲಿ ಬಂದಿದ್ದಾನಾದರೆ ಅದು ಆತನು ಕರೆದುಕೊಂಡು ಬಂದಿದ್ದಾನೆ ಅಷ್ಟೇ. ಯಾಕಂದರೆ ಇಲ್ಲಿ ನಿಮಗೇನು ಹೇಳಲಿಕ್ಕೆ ಬಂದಿಲ್ಲ, ಬದಲಾಗಿ ಈ ಸುವಾರ್ತೆ ನಿಮ್ಮ ಒಳಗಡೆ ಹೋಗಬೇಕು, ನೀವು ಎದ್ದು ಇದನ್ನು ಸಾರಬೇಕು ಅಷ್ಟೇ. ಯಾಕಂದರೆ ಸಭೆ ಉಜ್ಜೀವನಗೊಳ್ಬೇಕು, ಸಭೆ ಪವಿತ್ರಾತ್ಮರಿಂದ ತುಂಬಲ್ಪಡಬೇಕು, ಅದೇ ಒಂದು ಉದ್ದೇಶ. ಹೀಗಿರುವಾಗ ನಿಜವಾಗ್ಲೂ ಶೋಧನೆಗಳು ಬಂದೇ ಬರುತ್ತೆ. ನನ್ನ ದೇಹಕ್ಕೇ ಶೋಧನೆ ಬಂತು, ನನ್ನ ಪರೀಕ್ಷೆ ಆಯಿತು, ವಿಶ್ವಾಸದ ಒಂದು ಪರೀಕ್ಷೆ. ಯಾವ ರೀತಿಯಲ್ಲಿ ಆಯ್ತಂದರೆ ನನ್ನ ಒಂದು ಬಲಗಡೆಯ ಒಂದು ಕಾಲು ಅದು ನಿಶ್ಚೇತನಗೊಂಡಿತು. ಇನ್ನು ನೀನು ನಡೆಯುವುದಿಲ್ಲ ಅಂತೇಳಿ ನನಗೆ ಹೇಳಿದರು. ನಾನು ಮಲಗಿದಲ್ಲೇ ಇದ್ದೆ, 6 ತಿಂಗಳು ಇದ್ದೆ. ಆದರೆ ಒಂದು ಮನಸ್ಸಲ್ಲಿ ಒಂದು ಥಾಟ್ ಬರ್ತಾಯಿತ್ತು, ಒಂದು ಆಲೋಚನೆ ಬರ್ತಾಯಿತ್ತು, ಯಾಕೆ ದೇವರೇ ನಿಮ್ಮ ಸೇವೆಗಾಗಿ ನಾನು ನಿಂತಿದ್ದೇನೆ, ಆದರೆ ಯಾಕೆ ಈ ಒಂದು ಪರಿಸ್ಥಿತಿ? ಆದರೆ ಆ ಒಂದು ಪರಿಸ್ಥಿತಿ ಒಂದು ದೇಹದ ಮುಖಾಂತರ ಈ ಪ್ರಶ್ನೆ ಬಂದರೂ ಕೂಡ ಆ ಪರಿಸ್ಥಿತಿಯಲ್ಲೂ ಕೂಡ ದೇವರ ಆತ್ಮರು ಅವರ ವಾಕ್ಯದಿಂದ ನನ್ನನ್ನು ಬಲಪಡಿಸ್ತಾ ಇದ್ರು. ಯಾವ ಥರ ಅಂದರೆ, ನನ್ನ ಮಕ್ಕಳು, ನನ್ನ ಯಜಮಾನರು ಕೂಡ ನಾವು ಸೋತೋಗಿಲ್ಲ, ನಮ್ಮ ಕಣ್ಣಿಂದ ನೀರು ಬಂದಿಲ್ಲ. ಬದಲಾಗಿ ಯಾರೆಲ್ಲ ನನ್ನನ್ನು ಭೇಟಿ ಆಗ್ಲಿಕ್ಕೆ ಬರ್ತಾಯಿದ್ರು, ಯಾರು ಪೇಷಂಟ್ ಅಂತೇಳಿ ಕೇಳ್ತಾಯಿದ್ರು. ಯಾಕಂದರೆ ಆ ಒಂದು ದೇವರ ಪ್ರಸನ್ನತೆ ಅಂದರೆ ಆ ಪವಿತ್ರಾತ್ಮರ ಶಕ್ತಿ ಅಲ್ಲಿ ಕಾಣಲ್ಪಡ್ತು. ಆ ಒಂದು ಕೃಪೆ ನಿಮ್ಮ ಬಲಹೀನತೆಯಲ್ಲೇ, ನಿಮ್ಮ ನಿಶಕ್ತಿಯಲ್ಲೇ ದೇವರ ಬಲ ಪರಿಪಕ್ವವಾಗುವುದಂತೇಳಿ ನನಗೆ ನೋಡ್ಲಿಕ್ಕಾಯ್ತು. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ನನಗೆ ಭೇಟಿಯಾಗ್ಲಿಕ್ಕೆ ಬರ್ತಾಯಿದ್ರೋ ಅಲ್ಲಿ ಸುವಾರ್ತೆ ಹೇಳಲಿಕ್ಕಾಯ್ತು, ಅಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವುದನ್ನು ಕೂಡ ನಾನು ಕಂಡೆ. ಮಾತ್ರ ಅಲ್ಲ, ಅನೇಕರು ಯೇಸುವಿನಡೆಗೆ ಬರುವಂಥ ಒಂದು ಕಾರ್ಯ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೇವರು ಮಾಡಲು ಶಕ್ತರು ಎಂದು ಕೂಡ. ಯಾಕಂದರೆ ನನಗೆ ತೋರಿಸ್ಬೇಕಲ್ಲ, ನನ್ನಿಂದ ಆಗುವುದಲ್ಲ, ದೇವರು ಮಾಡುವಂಥ ಕಾರ್ಯ ಅಂತೇಳಿ ನನಗೆ ಅಲ್ಲಿ ನೋಡಲಿಕ್ಕಾಯಿತು. ಮಾತ್ರ ಅಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ನಾನಿರುವಾಗ ಈಗ ಗೊತ್ತಾಯ್ತಲ್ವ, ಈಗ ನಾನು ನಿಂತಿದ್ದೇನೆ ಅಲ್ವಾ, ದೇವರು ಕಾರ್ಯ ಮಾಡಿದರು. ನನಗೆ ಸೌಖ್ಯನ ಕೂಡ ಕೊಟ್ಟದವರೇ. ಯಾಕಂದರೆ ಒಂದೇ ಒಂದು ಹೇಳಿದೆ, ಸೌಖ್ಯ ಪಡೆದಾದ ನಂತರ ಈ ದೇಹ ಯಾವುದೆಲ್ಲ ಲೋಕಕ್ಕಾಗಿ ಉಪಯೋಗವಾಗಿದೆಯೋ, ಯಾವುದೆಲ್ಲ ಹೀನ ಪರಿಸ್ಥಿತಿಯಲ್ಲಿ ನಾನು ಹೋಗಿದ್ದೇನೋ, ಯಾವ ರೀತಿಯಲ್ಲಿ ಈ ಅಂಗಾಂಗಗಳ ಮುಖಾಂತರ ಯಾವುದೆಲ್ಲ ಪಾಪವನ್ನು ನಾನು ಮಾಡಿದ್ದೇನೋ, ಈ ಮನಸ್ಸಿಂದ ಇರ್ಬೋದು, ಈ ಒಂದು ಬಾಯಿ ಮಾತಿಂದ ಇರ್ಬೋದು, ಈ ಒಂದು ಅಂಗಾಂಗಗಳ ಮುಖಾಂತರ ಇರ್ಬೋದು, ಏನೆಲ್ಲ ಮಾಡಿದೇನೋ ಅಪ್ಪ, ಇನ್ನು ಈ ದೇಹ, ಈ ಬಾಯಿ ನಿಮಗಾಗಿ ಉಪಯೋಗ ಆಗಬೇಕು. ಈ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ಒಬ್ಬೊಬ್ಬರ ಒಂದು ಮನಸ್ಸನ್ನು ತಟ್ಟಬೇಕು. ಈ ಬಾಯಿಂದ ಬರಡು ಮಾತು ಬರಬಾರ್ದು, ಈ ಬಾಯಿಂದ ಹರಟೆ ಮಾತು ಬರಬಾರ್ದು, ಬದಲಾಗಿ ದೇವರ ವಾಕ್ಯ ಮಾತ್ರವೇ ಬರಬೇಕು ಅಂತೇಳಿ ನನಗೆ ನಿರ್ಧಾರ ಮಾಡಲಿಕ್ಕಾಯಿತು. ಮಾತ್ರ ಅಲ್ಲ, ಆ ನಿರ್ಧಾರದಂತೆ ಪವಿತ್ರಾತ್ಮರನ್ನು ಆಶ್ರಯಿಸ್ಲಿಕ್ಕೆ ನನಗಾಯಿತು ಪ್ರಿಯರೇ. ಯಾಕಂದರೆ ಇದು ನಾನು ಯಾವತ್ತೂ ಊಹಿಸಲಿಲ್ಲ ನಾನು ಸೇವೆಗೆ ಬರ್ತೇನೆ ಅಂತೇಳಿ. ಯಾಕಂದರೆ ನನ್ನ ಉದ್ದೇಶ, ಗುರಿ ಏನಾಗಿತ್ತಂದರೆ ಈ ಲೋಕದಲ್ಲಿ ನಾನು ಇರಬೇಕು, ಈ ಲೋಕದ ರೀತಿ ನೀತಿಯಲ್ಲಿ ನಾನು ಜೀವಿಸಬೇಕು. ಯಾವತ್ತೂ ನನ್ನ ಕನಸು ಕೂಡ ಕಾಣಲಿಲ್ಲ. ಯಾಕಂದರೆ ನನಗೆ ಅಲ್ಲೆಲ್ಲೂಯ ಹೇಳುವವರಂದರೆ ತುಂಬ ಕೋಪ ಬರ್ತಾಯಿತ್ತು, ಮತ್ತು ವಾಕ್ಯ ಹೇಳುವವರಂದರೆ ಅವ್ರನ್ನ ಹಿಡಿದು ಓಡಿಸ್ಬೇಕು ಅಂತೇಳಿ ಅನ್ನಿಸ್ತಾ ಇತ್ತು ನನಗೆ. ನನಗೆ ನಾನು ತುಂಬ ಅವ್ರನ್ನ ದ್ವೇಷಿಸ್ತಾ ಇದ್ದೆ. ಆದರೆ ಈಗ ನನಗೆ ಗೊತ್ತು, ನನ್ನ ಏಸಪ್ಪ ಬಂದದ್ದು ಎಲ್ಲ ಜಾತಿ ಜನಾಂಗದವರು ಆತನ ಬಳಿಗೆ ಬರಬೇಕು ಅಂತೇಳಿ, ಎಲ್ಲ ಜಾತಿ ಜನಾಂಗದವರಿಗೆ ಅವರು ಸಿಗಬೇಕು ಅಂತೇಳಿ ಈಗ ನನ್ನ ಒಳಗಡೆ ಆಸೆ ಬಂದಿದೆ. ಈಗ ನನ್ನ ಗುರಿ ಉದ್ದೇಶ ಏನಂದರೆ ಒಂದೇ, ನಿತ್ಯ ಜೀವ ಪಡಿಬೇಕೆಲ್ಲರೂ. ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ, ಆ ಒಂದು ರಕ್ಷಣೆ ಹಾದಿಯಲ್ಲಿ ನಾನು ನಡಿಬೇಕು. ಖಂಡಿತವಾಗ್ಲೂ ನನಗೂ ಶರೀರ ಇದೆ, ಪಾಪ ಒಂದು ಪ್ರಚೋದನೆ ಬರುತ್ತೆ. ಆದರೆ ಆ ಪಾಪದ ಒಂದು ಪ್ರಚೋದನೆಗೆ ನನಗೆ ಬೀಳದಂತೆ, ಬಿದ್ದರೂ ಕೂಡ ಎದ್ದು ಬರುವಂತೆ ನನಗೆ ಪವಿತ್ರಾತ್ಮರು ಮಾತ್ರ ಅಲ್ಲ, ದೇವರ ವಾಕ್ಯ ನನಗೆ ಬಲ ಕೊಡ್ತಾ ಇದೆ. ಒಂದೇ ಒಂದು ಉದ್ದೇಶ ಪ್ರಿಯರೇ, ನಿಜವಾಗ್ಲೂ ಈಗ ನಾನು ಕುಟುಂಬದಿಂದ ಈಗ ದೂರ ಇದ್ದೇನಲ್ವಾ, ಆದರೆ ಮಕ್ಕಳಿರ್ಬೋದು, ನನ್ನ ಪತಿ ಇರ್ಬೋದು, ಅವರು ಈ ಶುಭ ಸಂದೇಶ ಕಾರ್ಯಕ್ಕಾಗಿ ಅವರು ಸಹಕರಿಸುವಂತೆ ನನಗೆ ದೇವರು ಮಾಡಿದ್ದಾರೆ.
ಯಾಕಂದರೆ ನಾವು ಒಟ್ಟಾಗಿ ಸೇರಿ ಈಗ ಸೇವೆ ಮಾಡ್ತಾ ಇದ್ದೇವೆ. ಅವ್ರು ಅಲ್ಲಿರ್ಬೋದು, ಆದರೆ ಈಗ ನಾನು ಮಾಡ್ತಾ ಇದ್ದೇನೆ ಅವರೊಂದಿಗೆ ಸೇರಿ. ಯಾಕಂದರೆ ನಾವೆಲ್ಲರೂ ಒಂದಾಗಿದ್ದೇವೆ ಆತ್ಮರ ಮುಖಾಂತರ. ಅದೇ ರೀತಿಯಲ್ಲಿ ಯಾವಾಗ ನೀವು ಆಸೆ ಪಡ್ತೀರೋ ಈ ಒಂದು ಶುಭ ಸಂದೇಶದ ಮುಖಾಂತರ, ಯಾವಾಗ ಯೇಸುಗಾಗಿ ನಾನು ಜೀವಿಸಬೇಕು, ಯೇಸುವೆ ನನಗೆ ಸಹಾಯ ಮಾಡಿ. ಯಾಕಂದರೆ ಎಷ್ಟೋ ಜನರು ಈ ಒಂದು ಪಾಪದಲ್ಲಿ ಬಿದ್ದು, ಈ ಒಂದು ನರಳಾಟದಲ್ಲಿ ಏನೇನೋ ಮಾಡಿಕೊಂಡು, ಏನೇನೋ ಪರಿಹಾರವನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಇದ್ದಾರೆ. ಅವರನ್ನು ರಕ್ಷಿಸಲಿಕ್ಕೆಂದೇ ನಮ್ಮೊಬ್ಬೊಬ್ಬರನ್ನು ಆರಿಸಿದ್ದಾರೆ ಪ್ರಿಯರೇ. ನಾವು ಸಾಧಾರಣ ಅಲ್ಲ, ಯೋಚಿಸಬೇಡಿ. ಹವ್ವಳು ಕೂಡ ಅಲ್ಲಿ ವಂಚನೆಗೆ ಬಿದ್ದಿರ್ಬೋದು, ಆದರೆ ದೇವರ ವಾಕ್ಯ ಹೇಳುತ್ತೆ 1 ತಿಮೋತಿಯಲ್ಲಿ, ಅಲ್ಲಿ 2ನೇ ಅಧ್ಯಾಯನ 4ನೇ ಅಧ್ಯಾಯ ಅಲ್ಲಿ ಇದೆ, ಆ ಹವ್ವಳು ಪಾಪ ಮಾಡಿದ್ರಾದರೆ ಈಗ ಅದೇ ಒಂದು ಹೆಣ್ಣು ನಿಂತರೆ ಪವಿತ್ರಾತ್ಮರು ಆ ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಆಕೆಯನ್ನು ಬೆಳೆಸ್ತಾರೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಯಾಕೆ ಹೇಳ್ತಾ ಇದ್ದಾನಂದರೆ, ಒಂದೊಂದು ಹೆಣ್ಣು ಮಗಳಿರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಯಾರೇ ಇರ್ಬೋದು, ಎಲ್ರಿಗೂ ರಕ್ಷಣೆ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಅದೇ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಅಂದು ಸಂತ ಪೌಲರಿಗೂ ಕೊಟ್ಟಿರ್ಬೋದು, ಅಂದು ಪೇತ್ರರಿಗೂ ಕೊಟ್ಟದ್ದಿರ್ಬೋದು, ಅಪೊಸ್ತಲರಿಗೆ ಕೊಟ್ಟಿದ್ದಿರ್ಬೋದು, ಅದೇ ಆತ್ಮರನ್ನು ನಮಗೂ ಕೂಡ ಕೊಟ್ಟಿದ್ದಾರೆ ಪ್ರಿಯರೇ. ಯಾಕಂದರೆ ಯಾವುದೇ ಅದ್ಭುತ ಮಾಡಲಿಕ್ಕಲ್ಲ, ದೆವ್ವ ಓಡಿಸ್ಲಿಕ್ಕಲ್ಲ, ಅದಾಗುತ್ತೆ. ಆದರೆ ಶುಭ ಸಂದೇಶವನ್ನು ಸಾರಲಿಕ್ಕೆ, ಅದು ಶುಭ ಸಂದೇಶ ಯಾವುದಂದರೆ ದೇವರು ಮಾಡಿದಂಥ ಕಾರ್ಯ. ಯಾವುದೇ ಒಂದು ಲೋಕದ ಶುಭ ಸಂದೇಶ ಕಲಬೆರಕೆ ಅಲ್ಲ, ಬದಲಾಗಿ ಅಪ್ಪಟವಾದ ಆ ಶುಭ ಸಂದೇಶವನ್ನು ಸಾರಬೇಕು, ಆ ರಕ್ಷಕನನ್ನು ನಾವು ಸಾರಬೇಕು ಅಂತೇಳಿ ದೇವರು ನಮ್ಮನ್ನು ಆರಿಸಿದ್ದಾರೆ. ಇದು ನನಗೆ ಅರಿವಾಯಿತು. ಇದು ನನಗೆ ಆಗುವಾಗ ಸುಮ್ಮನೆ ಇರ್ಲಿಕ್ಕಾಗುತ್ತಾ? ಸುಮ್ಮನೆ ಇರ್ಲಿಕ್ಕಾಗೋದಿಲ್ಲ ಪ್ರಿಯರೇ. ನಿಜವಾಗ್ಲೂ ನಾನು ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿರುವಾಗ ನನಗೊಂದು ವಾಕ್ಯ ಸಿಕ್ಕಿತೇನೆಂದರೆ, ಕಾಲುಗಳನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದ್ದಿ ಅಂತೇಳಿ. ಆ ಒಂದು ವಾಕ್ಯ ನಾನು ನೋಡ್ತಾ ಇದ್ದೆ, ಒಂದೇ ಹೇಳ್ತಾ ಇದ್ದೆ, ಅಪ್ಪ ನಿಮ್ಮ ಶುಭ ಸಂದೇಶವನ್ನು ಇಟ್ಕೊಂಡು ನಾನು ಓಡಬೇಕು, ನಿಮ್ಮ ಶುಭ ಸಂದೇಶವನ್ನು ಹಿಡಿದು ಓಡಬೇಕು, ಇಲ್ಲದಿದ್ರೆ ಬೇಡ. ಶುಭ ಸಂದೇಶವನ್ನು ಹಿಡಿದು ನಾನು ಸಾರಬೇಕು, ಇಲ್ದಿದ್ರೆ ಬೇಡ. ನನಗೆ ನಿಮ್ಮ ಚಿತ್ತದಂತೆ ನನ್ನಲ್ಲಿ ನೆರವೇರಲಿ, ನಾನು ಲೋಕಕ್ಕೆ ಹೋಗುವುದಾದರೆ ಅದು ನನಗೆ ಬೇಡ ಅಂತೇಳಿ ಹೇಳಲಿಕ್ಕಾಯಿತು. ನನಗೆ ಮಾತ್ರ ಅಲ್ಲ, ಅವರು ನನ್ನನ್ನು ಎಬ್ಬಿಸಿದ್ರು ಮಾತ್ರ ಅಲ್ಲ, ನಾನು ಪ್ರಾಮಾಣಿಕವಾಗಿ ಆತನ ಸೇವೆ ಮಾಡಬೇಕು. ಎಷ್ಟೋ ಯುವ ಜನರಿಗೆ ನಾನು ಸಾರಾಯಿ ಕೊಟ್ಟಿದ್ದೇನೆ, ಆದರೆ ಈಗ ಏನಾಗ್ತಾ ಇದೆ ಅಂದರೆ, ಇದೇ ಒಂದು ದೇಹದಲ್ಲಿ ಮೊದಲು ಸೈತಾನನಿಗೆ ಬಿಟ್ಟು ಕೊಟ್ಟಿದ್ದೆ, ಪಾಪಕ್ಕೆ ಒಳಗಾಗಿದ್ದೆ. ಆದರೆ ದೇವರು ಯೇಸು ಕ್ರಿಸ್ತರು ನಂಬಿಗಸ್ತರಾಗಿ ನನ್ನನ್ನು ಬಿಡುಗಡೆ ಆ ಶಿಲುಬೆಯಲ್ಲಿ ಮಾಡಿದರು. ಆ ಶಿಲುಬೆಯಲ್ಲಿ ಮಾಡಿ ನನ್ನನ್ನು ನೂತನವಾಗಿಸಿದ್ರು. ಇದೇ ದೇಹ, ಆದರೆ ನನ್ನನ್ನು ಹೊಸದಾಗಿ ಮಾರ್ಪಡಿಸಿದ್ರು. ಮಾತ್ರ ಅಲ್ಲ, ಈಗ ಅನೇಕ ಯುವಜನರಿಗೆ, ಅನೇಕರಿಗೆ ಈ ಶುಭ ಸಂದೇಶ ಯಾರೆಲ್ಲ ಸಿಗ್ತಾರೋ, ದಾರಿಯಲ್ಲಿ ಸಿಗ್ಬೋದು, ಬಸ್ಸಲ್ಲಿ ಸಿಗ್ಬೋದು, ಟ್ರೈನಲ್ಲಿ ಸಿಗ್ಬೋದು, ಎಲ್ಲಿ ಸಿಕ್ಕಿದ್ರೂ ಕೂಡ ಆತನ ಸುವಾರ್ತೆಯನ್ನು ಸಾರಲಿಕ್ಕೆ ಆ ಒಂದು ಧೈರ್ಯ ಕೂಡ ಕೊಟ್ಟಿದ್ದಾರೆ. ಮೊದಲು ಧೈರ್ಯ ಇರಲಿಲ್ಲ. ಮೊದಲು ಯಾವ ಥರ ಇತ್ತಂದರೆ, ಧೈರ್ಯ ಇಲ್ಲದ ಜೀವನ, ಏನು ಧೈರ್ಯ ಇರಲಿಲ್ಲ. ಯೇಸು ಎಂಬ ನಾಮವನ್ನು ಕೂಡ ನನಗೆ ಕರೀಲಿಕ್ಕೆ ಆಗ್ತಾ ಇರಲಿಲ್ಲ, ಭಯ ಆಗ್ತಿತ್ತು. ಯಾರಾದರೂ ಬಂದು ಹೊಡೆದ್ರೆ, ಯಾರಾದರೂ ಏನು ಹೇಳಿದರೆ, ನಮ್ಮನ್ನು ದೂಡಿ ಹಾಕಿದರೆ, ಏನಾದರೂ ಮಾಡಿದರೆ ಅಂತೇಳಿ ನನಗಾಗ್ತಿತ್ತು. ಆದರೆ ಯಾವಾಗ ನಾನು ಅನೇಕ ಒಂದು ಧ್ಯಾನಕೂಟ, ಅಂದರೆ ಧ್ಯಾನಕೂಟಕ್ಕೆ ಹೋಗುವಂಥ ಉದ್ದೇಶ ಒಂದೇ ಆಗಿತ್ತು, ನನ್ನನ್ನು ಬಲಪಡಿಸಿ, ನನ್ನನ್ನು ಇನ್ನೂ ಅಧಿಕವಾಗಿ ಆ ಒಂದು ವಾಕ್ಯದ ಅರಿವಿನಲ್ಲಿ, ಅಂದರೆ ಆ ಒಂದು ವಾಕ್ಯದ ಪ್ರಕಟಣೆ ನನಗೆ ಬೇಕು, ನನ್ನ ಒಳಗಡೆ ಆ ಒಂದು ಪ್ರಕಟಣೆ ಆಗಬೇಕು ಅಂತೇಳಿ ನಾನು ಪ್ರಾರ್ಥಿಸುವಾಗ ಆ ಧೈರ್ಯ ನನ್ನಲ್ಲಿ ತುಂಬಲ್ಪಡ್ತು ಪ್ರಿಯರೇ. ಆ ಧೈರ್ಯ ನಿಜವಾಗ್ಲೂ ನನಗೆ ಧೈರ್ಯ ಇಲ್ಲ. ಈಗ ಇಲ್ಲಿ ನಿಂತಿದ್ದೇನಾದರೆ ಯೇಸು ನನ್ನೊಳಗೆ ಇರುವುದ ಕಾರಣ ಮಾತ್ರ, ಇಲ್ಲದಿದ್ರೆ ನಾನು ಬಿಟ್ಟು ಓಡ್ತಾ ಇದ್ದೆ. ಯಾಕಂದರೆ ಧೈರ್ಯ ಇಲ್ಲ, ನಿಜವಾಗ್ಲೂ ಇಲ್ಲ. ಆದರೆ ಧೈರ್ಯ ಇದೆ ಆತನ ಮುಖಾಂತರ, ಪವಿತ್ರಾತ್ಮರ ಮುಖಾಂತರ ಮಾತ್ರವೇ ಆ ಧೈರ್ಯ ನನ್ನಲ್ಲಿ ತುಂಬಲ್ಪಡ್ತು. ಒಂದೇ ದಿನದಲ್ಲಿ ಇದಾಗಲಿಲ್ಲ. ನೀವು ಯೋಚಿಸಬೇಡಿ, ಇವತ್ತು ಬಂದು ನಾಳೆ ಆಯಿತು ಅಂತೇಳಿ ಇಲ್ಲ. ಅನೇಕ ಶೋಧನೆಗಳು ಬಂತು, ಅನೇಕ ಕಷ್ಟ ಸಂಕಟಗಳು ಬಂತು, ಅನೇಕ ರೀತಿಯ ಅವಮಾನಗಳು ಎಲ್ಲ ರೀತಿಯಲ್ಲಿ ಬಂತು. ಆದರೆ ಸಂತೋಷಕರವಾಗಿ ಎಲ್ಲ ಪರಿಸ್ಥಿತಿಯಲ್ಲೂ ಆತನನ್ನು ಸ್ತುತಿಸುತ್ತಾ, ಆತನನ್ನು ಕೊಂಡಾಡುತ್ತಾ, ಆತನನ್ನು ಮಹಿಮೆ ಪಡಿಸುತ್ತಾ, ಆತನ ವಾಕ್ಯವನ್ನು ಸಾರುತ್ತಾ ಮುಂದೆ ನಡಿಲಿಕ್ಕೆ ಅವರೇ ಪ್ರೇರಣೆ ಕೊಡ್ತಾ ಇದ್ದಾರೆ. ಇನ್ನೂ ಹೋಗಬೇಕು, ಇನ್ನೂ ಸಾರಬೇಕು. ಯಾಕಂದರೆ ಇನ್ನೇನೂ ಆಗಿಲ್ಲ, ಇನ್ನೂ ಲೋಕದ ಕಡೆಯವರೆಗೂ ಇದನ್ನು ಸಾರಬೇಕು. ಯಾಕಂದರೆ ನಿಜವಾಗ್ಲೂ ಈಗ ಕನ್ನಡ ಆಯಿತು, ಮತ್ತು ನನಗೆ ದೇವರು ಕೊಟ್ಟರು ಹಿಂದಿ ಭಾಷೆಯಲ್ಲಿ ಸ್ವಲ್ಪ ಸಣ್ಣದೆ
ಒಂದು ಯೂಟ್ಯೂಬಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಂದರೆ ಒಂದೊಂದು ಆಲೋಚನೆಯನ್ನು ಕೊಡುವಾಗ ಆ ಆಲೋಚನೆಯಂತೆ ಹೇಗೆ ಮಾಡಬೇಕು ಅಂತೇಳಿ ಆತನನ್ನು ಆಶ್ರಯಿಸುವಾಗ ಖಂಡಿತವಾಗ್ಲೂ ನನ್ನಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡಲು ಶಕ್ತನಾಗಿದ್ದಾರೆ. ನನಗಾಗಿ ಪ್ರಾರ್ಥಿಸಿ, ಯಾಕಂದರೆ ಇನ್ನೂ ಅಧಿಕವಾಗಿ ನೀವು ಕೂಡ ಒಟ್ಟಾಗಿ ಸೇರಿ ನಾವು ಸಾರಲಿಕ್ಕಿದೆ. ನೀವು ಕೂಡ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗುವಾಗ ಯಾವ ರೀತಿಯಲ್ಲಿ ರಕ್ಷಣೆ ಆಗ್ಬೋದಲ್ವಾ, ನಮಗೆ ಊಹಿಸ್ಲಿಕ್ಕೂ ಆಗೋದಿಲ್ಲ. ಎಲ್ಲರೂ ಕೂಡ ಬಲಶಾಲಿಗಳಾಗಿ, ಅಂದರೆ ಯೇಸುವಿನ ಬಲದಿಂದ ತುಂಬಲ್ಪಟ್ಟು ನಾವು ಮುಂದೆ ಹೋಗುವಾಗ ಇನ್ನೂ ಅಧಿಕವಾಗಿ ಆತನಿಗಾಗಿ ನಮಗೆ ನಿಲ್ಲಕ್ಕೆ ಸಾಧ್ಯ ಇದೆ ಪ್ರಿಯರೇ, ಸಾಧ್ಯ ಇದೆ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಂದರೆ ನಮಗೆ ಕೊಟ್ಟದ್ದು ಸಾಧಾರಣ ಅಲ್ಲ, ಯೇಸು ಕ್ರಿಸ್ತರನ್ನು ಅರಿತುಕೊಂಡ ಆ ಕಾರಣ ನಮಗೆ ಕೊಟ್ಟದ್ದು ನಿತ್ಯ ಜೀವ. ಈಗ ನಾನು ಧೈರ್ಯದಿಂದ ಹೇಳ್ತೇನೆ, ನನಗೆ ಒಂದು ದೊಡ್ಡ ಸಾಮ್ರಾಜ್ಯ ಕೊಟ್ಟಿದ್ದಾರೆ, ಸ್ವರ್ಗ ಸಾಮ್ರಾಜ್ಯ ನನಗೆ ಕೊಟ್ಟಿದ್ದಾರೆ. ಆ ಸ್ವರ್ಗ ಸಾಮ್ರಾಜ್ಯದ ಆ ಒಂದು ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ನನಗೊಂದು ದೊಡ್ಡ ತಂದೆ ಇದ್ದಾರೆ, ಆತನನ್ನು ಯಾರು ಕೂಡ ಸಾಯಿಸ್ಲಿಕ್ಕೂ ಆಗೋದಿಲ್ಲ. ಆತನು ನನ್ನನ್ನು ಬಿಟ್ಟು ಕೂಡ ಹೋಗೋದಿಲ್ಲ, ನನ್ನೊಂದಿಗೆ ಇದ್ದು ನನ್ನನ್ನು ನಡೆಸ್ತಾರೆ. ಈ ದೇಹವನ್ನು ಕೊಂದು ಹಾಕ್ಬೋದು, ಆದರೆ ನನ್ನ ಒಳಗಡೆ ಇರುವ ಆತ್ಮರನ್ನು ಅವರು ಯಾರು ಕೂಡ ಮುಟ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಯಾಕಂದರೆ ನಮ್ಮನ್ನು ಆ ಒಂದು ನಿತ್ಯ ಜೀವದೆಡೆಗೆ ನಡೆಸುವಂಥ ಆತ್ಮರನ್ನು ಕೊಟ್ಟಿದ್ದಾರೆ, ಸತ್ಯದ ಪಥದಲ್ಲಿ ನನ್ನನ್ನು ನಡೆಸುವಂಥ ಆತ್ಮರನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಆ ತಂದೆಯನ್ನು ಪಡೆಯುವಾಗ ಖಂಡಿತವಾಗ್ಲೂ ಆ ತಂದೆ ಎಲ್ಲವನ್ನು ನೋಡಿಕೊಳ್ತಾ ಇದ್ದಾರೆ. ಯಾವುದೇ ಒಂದು ಭಯ ಪಡಬೇಕಂತೇಳಿ ಇಲ್ಲ, ಯಾಕಂದರೆ ಅಂಥ ಸ್ವರ್ಗೀಯ ತಂದೆ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ನನಗೊಂದು ದೊಡ್ಡ ಕೆಲಸ ಇದೆ. ಈಗ ನನ್ನ ಗೃಹಿಣಿಗೆ ಕೆಲಸ ಇಲ್ಲ ಅಂತೇಳಿ ಹೇಳ್ತಾರಲ್ವ, ತುಂಬ ಜವಾಬ್ದಾರಿ ಇದೆ ಅಲ್ವಾ, ಮನೆದ್ದು ಮಾತ್ರ ಅಂತೇಳಿ ಅಲ್ಲ, ನನಗೆ ಒಂದು ದೊಡ್ಡ ಕೆಲಸ ಎಲ್ರಿಗೂ ಕೊಟ್ಟಿದ್ದಾರೆ. ಶುಭ ಸಂದೇಶವನ್ನು ಸಾರುವಂಥ ಒಂದು ಕೆಲಸ ನಮ್ಮೊಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಕೊಡುವಂಥ ಒಂದು ಸಂಬಳ ಏನಂದರೆ ಆತನ ಸಮಾಧಾನ, ಆತನ ಆನಂದ ನಮಗೆ ಸಂಬಳ ಪ್ರಿಯರೇ, ಬೇರೆ ಏನೂ ಇಲ್ಲ. ನಿತ್ಯ ಜೀವ ಆ ಸಂಬಳವಾಗಿದೆ, ಬೇರೆ ಏನಿಲ್ಲ. ಬೇರೆ ಏನು ಬಯಸೋದು ಬೇಡ, ಬಯಸಿದರೆ ಅದು ಲೋಕದ ರೀತಿಯಲ್ಲಿ ಆಯಿತು. ಆದರೆ ಆ ಒಂದು ನಮಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೆ, ಆ ಒಂದು ಋಣ ನಮಗಿದೆ. ಆ ಒಂದು ಋಣ ನಮ್ಮೊಬ್ಬೊಬ್ಬರಿಗೂ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಯಾರಿಗೆಲ್ಲ ಈ ಪ್ರೀತಿಯ ಅರಿವಾಗುತ್ತೋ ಖಂಡಿತವಾಗ್ಲೂ ಸುಮ್ಮನಿರ್ಲಿಕ್ಕಾಗುವುದಿಲ್ಲ, ಮನೆಯೊಳಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವೇನು ಮಾಡಿ ಅಂದರೆ ಒಂದೇ ಕೆಲಸ ಮಾಡಿ, ಯಾರಿಗೆಲ್ಲ ಓದ್ಲಿಕ್ಕೆ ಬರೋದಿಲ್ವೋ, ಯಾರಿಗೆ ಓದ್ಲಿಕ್ಕೆ ಬರುತ್ತಲ್ವ, ಅವರು ಒಟ್ಟಾಗಿ ಸೇರಿ ವಾಕ್ಯವನ್ನು ಓದ್ತಾ ಇರಿ. ಓದಿ ಹೇಳುವಾಗ ಖಂಡಿತವಾಗ್ಲೂ ಓದ್ತಾ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ. ಯಾವುದೇ ಮನುಷ್ಯನನ್ನು ಡಿಪೆಂಡ್ ಮಾಡಬೇಡಿ, ನೀವು ದೇವರನ್ನು ಆಶ್ರಯಿಸಿರಿ. ದೇವರ ವಾಕ್ಯವನ್ನು ಓದುವಾಗ ಒಡಂಬಡಿಕೆಯಿಂದ ಓದಿ. ನಾನು ಮಾಡಿದ್ದದೇ, ಓದಿ ಆ ವಾಕ್ಯದ ಪ್ರಕಟಣೆ ಬರುವಾಗ ನೀವೇನು ಮಾಡಿ ಅಂದರೆ, ಯಾರಿಗೆ ಓದ್ಲಿಕ್ಕೆ ಬರೋದಿಲ್ವೋ ಅವ್ರು ಕೇಳಿಸುವಂತೆ ಓದಿ. ಕೂತು ನಾವು ಏನು ಗೊತ್ತಾ, ಹರಟೆ ಹೊಡೆಯುವುದಕ್ಕಿಂತ ಅವ್ರ ಸುದ್ದಿ ಇವ್ರ ಸುದ್ದಿ ಹೇಳುವುದಕ್ಕಿಂತ ಕೂತು ನಾವು ಮೌನವಾಗಿ ಈ ಒಂದು ವಾಕ್ಯವನ್ನು ಧ್ಯಾನಿಸುವುದಿರ್ಬೋದು, ವಾಕ್ಯವನ್ನು ಹೇಳುವುದಿರ್ಬೋದು, ವಾಕ್ಯದ ರಹಸ್ಯಗಳನ್ನು ಪವಿತ್ರಾತ್ಮರಿಂದ ಕಲಿತ್ಕೊಳ್ಳೋದಿರ್ಬೋದು, ಅದನ್ನು ಮಾಡಿ. ಖಂಡಿತವಾಗ್ಲೂ ದೇವರು ಅಲ್ಲಿ ನಮ್ಮಲ್ಲಿ ಚಲಿಸ್ತಾರೆ, ಅಲ್ಲಿ ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಇದನ್ನೇ ಮಾಡಿ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಇನ್ನೂ ಅಧಿಕವಾಗಿ ಆತನ ಕೃಪೆಯಿಂದ ಉಪಯೋಗಿಸುವವರಾಗಿದ್ದಾರೆ. ಇದೇನು 3 ದಿನದ ಧ್ಯಾನಕೂಟ ಸುಮ್ಮನೆ ಅಲ್ಲ, ಬದಲಾಗಿ ಒಂದು ಅದ್ಭುತಕರವಾದ ಒಂದು ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿ ಮುಂದೆ ನಡೆಸುವಂಥ ಕೂಟವಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಸಮಯದಲ್ಲಿ ನನಗಾಗಿಯೂ ಪ್ರಾರ್ಥಿಸಿ, ಇನ್ನೂ ಅಧಿಕವಾಗಿ ಅನೇಕರು ಎದ್ದೇಳಲಿ ಎಂದು ನಾವು ಪ್ರಾರ್ಥಿಸೋಣ. ಅನೇಕ ದೇವ ಸೇವಕರು ನಮಗೆ ಬೇಕು, ಅನೇಕರು ಯೇಸುವಿಗಾಗಿ ನಿಲ್ಲಬೇಕು, ಅನೇಕರು ಯೇಸುವಿನ ರಕ್ತಸಾಕ್ಷಿ ಆಗಬೇಕು. ನನಗೂ ಆಸೆ ಅದು, ಆದರೆ ಆ ಒಂದು ಮಟ್ಟಿಗೆ ತಲುಪ್ತೇನೋ ಗೊತ್ತಿಲ್ಲ. ಆದರೂ ಬಯಕೆ ಅದೇ ಆಗಿದೆ, ಎಲ್ಲಿ ಹೋದರೂ ಕೂಡ ಆತನಿಗಾಗಿ ಸಾಕ್ಷಿಯಾಗಿ ನಿಲ್ಲಬೇಕು. ಅದು ಮರಣ ಕೂಡ ಆಗ್ಬೋದು, ಪರವಾಗಿಲ್ಲ. ಯೇಸುವೆ ನಿಮಗಾಗಿ, ಯಾಕಂದರೆ ನನಗಾಗಿ ಸತ್ತ ಯೇಸು, ಆತನಿಗಾಗಿ ನಾನೇನು ಕೊಡೋದು. ನೋಡಿ, ಆ ಶಿಲುಬೆಯಲ್ಲಿ ಅವರು ಕೇಳಿದ ನನ್ನ ಹತ್ರ ಒಂದು ಪ್ರಶ್ನೆ ಏನಂದರೆ, ನೋಡಮ್ಮ, ನಿನಗಾಗಿ ನನ್ನ ದೇಹ ಕೊಟ್ಟಿದ್ದೇನಲ್ವಾ, ಈಗ ನನ್ನ ದೇಹ ಆಯಿತು, ಅವರು ಪುನರುತ್ಥಾನ, ಈಗ ನನ್ನ ಬದಲಿಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನೀನು ನಿನ್ನ ದೇಹವನ್ನು ಕೊಡ್ತೀಯಾ ಅಂತೇಳಿ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಹೌದಪ್ಪ ನಾನು ಕೊಡ್ತೇನೆ. ಆಗ ಏನೇ ಹೇಳಿದ್ರಂದರೆ, ನಿಮಗೂ ಕೂಡ ಅದೇ ಹೇಳ್ತಾ ಇದ್ದಾರೆ, ಏನಂದರೆ ಈ ಬಾಯಿ ಇವತ್ತಿನಿಂದ ನಿಮಗಾಗಿ ಆಗಲಿ, ಈ ಕೈ ಯೇಸು ಮುಟ್ಲಿ, ಈ ಕಾಲಿನ ಮುಖಾಂತರ ಯೇಸು ಚಲಿಸಲಿ, ಈ ಒಂದು ಮನಸ್ಸಿನ ಮುಖಾಂತರ ಯೇಸು ಆಲೋಚಿಸಲಿ. ಈ ರೀತಿಯಲ್ಲಿ ನನಗೆ ಬಿಟ್ಟು ಕೊಡಲಿಕ್ಕಾಯಿತು. ಯಾವಾಗ ನೀವು ಕೂಡ ಬಿಟ್ಟು ಕೊಡ್ತೀರೋ ಖಂಡಿತವಾಗ್ಲೂ ದೇವರು ಆತನ ಕರಗಳಲ್ಲಿ ಉಪಯೋಗಿಸ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎದ್ದು ನಿಂತುಕೊಳ್ಳೋಣ.
ನಮ್ಮಲ್ಲಿ ದೇವರು ಕಾರ್ಯ ಮಾಡಿದ್ದಾರೆ ಈ ಸಮಯದಲ್ಲಿ. ಯೇಸಪ್ಪ ಸ್ತೋತ್ರ ಅಪ್ಪ, ಯೇಸುವೆ ವಂದನೆಪ್ಪ, ಯೇಸುವೆ ಆರಾಧನೆ ಅಪ್ಪ. ಪಿತನೇ, ನೀವು ಮಾಡಿದಂಥ ಒಂದೊಂದು ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಂಥ ಶುಭ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಶುಭ ಸಂದೇಶದ ಮುಖಾಂತರ ಅಪ್ಪ ಅನೇಕರನ್ನು ಅಪ್ಪ ನೀವು ಸ್ಪರ್ಶಿಸಿದ್ದೀರಿ ಯೇಸುವೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಶುಭ ಸಂದೇಶ ಅಪ್ಪ ಲೋಕದ ಕಟ್ಟ ಕಡೆಯವರೆಗೂ ತಲುಪಲು ಬೇಕಾದ ದೇವ ಕೃಪೆಯಿಂದ ಬಲದಿಂದ ನಮ್ಮೊಬ್ಬರನ್ನು ತುಂಬಿಸಿರಿ ಅಪ್ಪ. ಇನ್ನು ಅಧಿಕವಾಗಿ ಅಪ್ಪ ಅನೇಕ ಸಾಕ್ಷಿಗಳು ಅಪ್ಪ ನಿಮ್ಮ ವಾಕ್ಯದ ಆ ಬಲದಿಂದ ತುಂಬಲ್ಪಟ್ಟ ಆ ಸಾಕ್ಷಿಗಳು ಅಪ್ಪ ರಕ್ತ ಸಾಕ್ಷಿಗಳು ಎದ್ದೇಳುವಂತಾಗಲಿ ಅಪ್ಪ. ಅನೇಕ ದೇವ ಸೇವಕರು ಕರ್ತನೆ ನಿಮ್ಮ ನಾಮ ಮಹಿಮೆಗಾಗಿ ಕರ್ತನೆ ಎದ್ದೇಳುವಂತಾಗಲಿ ಅಪ್ಪ. ಇಲ್ಲಿರುವಂಥ ಪ್ರತಿಯೊಬ್ಬರು ಅಪ್ಪ ಒಂದೇ ಒಂದು ದಾಹದಿಂದ ಯೇಸುವೆ ನೀವು ಬೇಕು ಅಪ್ಪ, ಇನ್ನೂ ಅಧಿಕವಾಗಿ ನೀವು ಬೇಕು, ಇನ್ನೂ ಅಧಿಕವಾಗಿ ನಿಮ್ಮ ವಾಕ್ಯವನ್ನು ಸಾರಬೇಕು ಎಂಬ ಒಂದು ದೇವ ಆ ಒಂದು ಅರಿವಿನಿಂದ ಪ್ರತಿಯೊಬ್ಬರು ತುಂಬುವಂತಾಗಲಿ ಅಪ್ಪ. ಅಂಥ ಕೃಪೆಯಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.